ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ತನ್ನ ಉದ್ಧಾರಕ್ಕಾಗಿ ಮನುಷ್ಯ ಗುರಿಯನ್ನು ಸರಿಯಾಗಿಟ್ಟುಕೊಳ್ಳಬೇಕು ಅಂತ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಗುರಿಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಗುರಿಯನ್ನು ತಲುಪುವುದಕ್ಕೆ ಗುರುವಿನ ಅನುಗ್ರಹ ಬಹಳ ಮುಖ್ಯವಾದದ್ದು. ಶ್ರೀಮನ್ ಮಹಾಭಾರತ ಹಾಗೂ ಅನೇಕ ಶ್ರುತಿಗಳು ಸ್ಮೃತಿಗಳು ಈ ವಿಷಯದಲ್ಲಿ ಬಹಳಷ್ಟು ಉಪದೇಶವನ್ನು ಮಾಡಿವೆ, ಗುರುಗಳ ಮಹತ್ವವನ್ನು ತಿಳಿಸಿಕೊಟ್ಟಿವೆ. ಅಜ್ಞಾನಾಂಧಕಾರವನ್ನು ಪರಿಹಾರ ಮಾಡಿ ಸರಿಯಾದ ಜ್ಞಾನವನ್ನು ಉಪದೇಶ ಮಾಡುವಂತಹ ವ್ಯಕ್ತಿಗೆ ಗುರು ಅಂತ ಹೆಸರು. ಗು ಅನ್ನುವ ಶಬ್ದಕ್ಕೇನೆ ಅಂಧಕಾರ ಅಂತ ಅರ್ಥ. ಗುಶಬ್ದಸ್ತ್ವಂಧಕಾರ ಸ್ಯಾತ್. ರು ಅಂದರೆ ಅದಕ್ಕೆ ನಿವಾರಣೆಯನ್ನು ಮಾಡುವಂತಹ ವ್ಯಕ್ತಿ, ಅಜ್ಞಾನವನ್ನು ಪರಿಹಾರ ಮಾಡುವ ವ್ಯಕ್ತಿ ಗುರು. ಅಂತಹ ಗುರುಗಳ ಉಪದೇಶವನ್ನು ತಾನು ಜೀವನದಲ್ಲಿ ಅನುಷ್ಠಾನದಲ್ಲಿ ತಂದರೆ ತಾನು ತಲುಪಬೇಕಾದ ಗುರಿಯನ್ನು ಚೆನ್ನಾಗಿ ತಲುಪುವುದಕ್ಕೆ ಸಾಧ್ಯ ಇದೆ. ಎರಡು ರೀತಿಯಿಂದ. ಒಂದು, ಗುರುಗಳ ಮಾರ್ಗದರ್ಶನ, ಗುರುಗಳ ಉಪದೇಶ, ಅವರು ತೋರಿದ ದಾರಿ. ಎರಡನೆಯದು ಗುರುಗಳ ಅನುಗ್ರಹ. ಅವರ ಅನುಗ್ರಹ ಹಾಗೂ ಉಪದೇಶ, ಈ ಎರಡರ ಬಲದಿಂದ ತನ್ನ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ ಇದೆ ಅಂತ ಮಹಾಭಾರತ ನಮಗೆ ತಿಳಿಸಿಕೊಡುತ್ತದೆ. ತಂದೆ ತಾಯಿಗಳ ವಿಶೇಷವಾದ ಸೇವೆಯನ್ನು ಮಾಡಬೇಕು ಅಂತ ಮಹಾಭಾರತನೇ ಹೇಳುತ್ತದೆ. ನಿನ್ನೆ ದಿವಸ ತಿಳಿದಿದ್ದೀರಿ, ಅವರೆಲ್ಲರ ವಿಶೇಷವಾದ ಒಡನಾಟ, ಸಹವಾಸ, ಅವರಿಂದ ನಾನಾ ವಿಧವಾದ ಮಾರ್ಗದರ್ಶನಗಳನ್ನು ಪಡೆಯಬೇಕು ಅಂತ. ಅಷ್ಟು ಮಾತ್ರ ಸಾಲದು, ಅವರಿಗೆ ವಿನೀತನಾಗಿರಬೇಕು, ಅವರ ಸೇವೆಯನ್ನು ಮಾಡಬೇಕು, ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಒಬ್ಬ ದಾರಿಯಲ್ಲಿ ಹೋಗುವ ವ್ಯಕ್ತಿ ಯಾವುದೋ ಸಲಹೆ ಸೂಚನೆಗಳನ್ನು ಕೊಡುವಾಗ ಸಹಜವಾಗಿ ಆ ಸಲಹೆ ಸೂಚನೆಗಳನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪಯೋಗ ತೆಗೆದುಕೊಳ್ಳುವಂತೆ ತಂದೆ ತಾಯಿಗಳ, ಗುರುಗಳ ಉಪದೇಶದ ಸ್ಥಾನ ಅಲ್ಲ. ಅತ್ಯಂತ ಆದರದಿಂದ, ಗೌರವದಿಂದ, ವಿನೀತನಾಗಿ ಅವರ ಉಪದೇಶ ಇದೊಂದು ಆಜ್ಞೆ ಎಂಬುದಾಗಿ ಭಾವಿಸಿ
ಅದರ ಜೀವನದಲ್ಲಿ ತಾನು ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಮಾಡಬೇಕು. ಇದೇ ವ್ಯಕ್ತಿ ಸಣ್ಣ ಮಗುವಾಗಿದ್ದಾಗ ತಂದೆ ತಾಯಿಗಳು ಯಾವ ರೀತಿ ಅವನನ್ನು ಬೆಳೆಸ್ತಾರೆ, ಪಾಲನೆ ಮಾಡ್ತಾರೆ, ಪೋಷಣೆ ಮಾಡ್ತಾರೆ ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು. ವಿವೇಕಿಯಾದಂತಹ ಒಬ್ಬ ಮನುಷ್ಯ ಇವನ ಬಾಯಿಗೆ ಬಂದದ್ದನ್ನು ಮಾಡಬೇಕು, ಅವನನ್ನು ಅಳಿಸಬಾರ್ದು, ಅವನು ಸುಖವಾಗಿರಬೇಕು, ನಗತಾ ಇರಬೇಕು, ಆಟ ಆಡ್ತಾ ಇರಬೇಕು ಅನ್ನುವುದಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ ಎನ್ನುವುದನ್ನು ನೀವು ನೋಡಬಹುದು. ನೀವೇ ನಿಮ್ಮ ಜೀವನದಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಏನಾಯಿತು ಅಂತ ನೆನಪಿಸಿಕೊಳ್ಳುವ ಸಾಧ್ಯತೆ ಇದ್ದರೆ ನೆನಪಿಸಿಕೊಳ್ಳಬಹುದು. ಅದನ್ನು ನೆನಪಿಸಿಕೊಳ್ಳಲಿಕ್ಕೆ ಆಗದೇ ಇದ್ದರೆ ಇವತ್ತಿನ ಬೇರೆ ಚಿಕ್ಕ ಮಕ್ಕಳನ್ನು ನೋಡಿ ಹೇಗೆ ತಂದೆ ತಾಯಿಗಳು ಬೆಳೆಸ್ತಾರೆ ಅಂತ ನೋಡಿಕೊಳ್ಳಿ. ಹಾಗಾದರೆ ಹೀಗೆ ನನ್ನನ್ನು ನನ್ನ ತಂದೆ ತಾಯಿಗಳು ಬೆಳೆಸಿರಬಹುದಲ್ಲ ಅಂತ ಊಹಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇಂತಹ ಬಟ್ಟೆ ಬೇಕು, ಬಾಯಿಯಿಂದ ಬಂದರೆ ಬೇಕೇ ಬೇಕು, ಇಲ್ಲದೇ ಇದ್ದರೆ ಬಾಲಾನಾಂ ರೋದನಂ ಬಲಂ, ಅಳೋದೊಂದೇ ದೊಡ್ಡ ಬಲ. ಎಲ್ಲ ಕೆಲಸ ಬಿಟ್ಟು ಅದನ್ನು ತಂದು ಕೊಡಬೇಕು. ಇಂತಹ ತಿಂಡಿ ಬೇಕು, ಇಂತಹ ಆಟಿಗೆ ಸಾಮಾನು ಬೇಕು, ಅದನ್ನು ಏನಾದರೂ ಮಾಡಿ ತಂದು ಕೊಡುವ ಪ್ರಯತ್ನ. ಅದು ಯಾವುದಕ್ಕೂ ಆಫೀಸಿಗೆ ರಜಾ ಹಾಕೋದು ಸುಲಭ, ಒಂದು ದಿವಸ ಟೈಮ್ ಕೇಳೋದು ಸುಲಭ, ಮಕ್ಕಳ ಹತ್ರ ಟೈಮ್ ಕೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ರೋದನಂ ಬಲಂ. ಹಾಗಾದರೆ ಏನು ಆಡ್ತಾನೆ, ಏನು ಮನಸ್ಸಿನಲ್ಲಿ ಬಯಸ್ತಾನೆ, ಇವನು ಮಾತು ಆಡಲಿಕ್ಕೆ ಬರದೇ ಇರುವ ವಯಸ್ಸಿನಲ್ಲಿ ಪ್ರಾಯ ಇವನಿಗೇನು ಅಪೇಕ್ಷೆ ಇರಬಹುದು ಅಂತ ಅವನು ಅಳುವ ಸಮಯ, ಅಳುವ ಸ್ಥಿತಿ, ಆ ರೀತಿ ಇವುಗಳನ್ನು ನೋಡಿ ಪ್ರಾಯ ಹಸಿವೆಯಾಗಿರಬಹುದು, ಪ್ರಾಯ ನಿದ್ರೆ ಬಂದಿರಬಹುದು, ಪ್ರಾಯ ಶಖೆ ಆಗ್ತಾ ಇರಬಹುದು, ಪ್ರಾಯ ಮುಳ್ಳು ಚುಚ್ಚಿರಬಹುದು, ಪ್ರಾಯ ಹುಳ ಕಡದಿರಬಹುದು ಅಂತ ಊಹಿಸಿಕೊಂಡು ಕೂಡಲೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡ್ತಾರೆ. ಶೆಕೆ ಆಗಿರಬಹುದು ಅಂತ ಅನಿಸಿದರೆ ಹೊರಗೆ ಕರ್ಕೊಂಡು ಹೋಗ್ತಾರೆ, ಫ್ಯಾನ್ ಹಚ್ಚುತ್ತಾರೆ, AC ರೂಮ್ ಒಳಗೆ ಕರ್ಕೊಂಡು ಹೋಗ್ತಾರೆ ಅವರವರ ಅನುಕೂಲತೆಗಳಿಗೆ ತಕ್ಕಂತೆ. ಹುಳ ಕಚ್ಚಿರಬಹುದು ಅಂತಂದರೆ ಕೂಡಲೇ ಅದಕ್ಕೆ ಹುಳದ ಪರದೆಯನ್ನು ಮಚ್ಚರದಾನಿ ತಂದು ಹಾಕ್ತಾರೆ. ಹಸಿವೆಯಾಗಿದೆ ಅಂದರೆ ಹಾಲು ಉಣಿಸ್ತಾರೆ. ಏನನ್ನಿಸ್ತದೋ ಅದನ್ನು ಮಾಡ್ತಾರೆ. ಮನಸ್ಸಿನಲ್ಲಿದ್ದದ್ದನ್ನೂ ತಿಳಿದುಕೊಂಡು ಅದಕ್ಕೆ ಸ್ಪಂದನೆ ಮಾಡ್ತಾರೆ. ಮಾತಿನಿಂದ ಬಂದರೆ ಅದಕ್ಕೂ ಸ್ಪಂದನೆಯನ್ನು ಮಾಡ್ತಾರೆ ತಂದೆ ತಾಯಿಗಳು. ಹಾಗಾದರೆ ಅದೆಲ್ಲ ನೆನಪಿಸಿಕೊಂಡ ಮೇಲೆ ಒಬ್ಬ ವ್ಯಕ್ತಿ ತನಗೆ ಕಷ್ಟ ಇದ್ದಾಗ ಸಹಾಯ ಮಾಡಿದ್ದಾನೆ, ಉಪಕಾರ ಮಾಡಿದ್ದಾನೆ ಅಂದರೆ ನಾವು ನೆನಪಿಟ್ಟುಕೊಂಡು ನಾವು ಹೀಗೆ ಮಾಡಬೇಕಲ್ಲ ಅಂತ ಸಹಜವಾಗಿ ಅಂದುಕೊಳ್ತಾನೆ. ತನಗೆ ಹಸಿವೆಯಾದಾಗ ಯಾರೋ ಏನೋ ತಂದುಕೊಟ್ರು, ಅವರೂ ತನ್ನ ಮನೆಗೆ ಬಂದಾಗ ತಾನು ಸರಿಯಾಗಿ ಮಾಡಬೇಕು. ಅಥವಾ ಇನ್ನೊಮ್ಮೆ ಭೇಟಿಯಾದಾಗ ಅವರಿಗೂ ಅದೇ ತರಹದ ಪ್ರಸಂಗ ಇದ್ದರೆ ನಾನು ಸಹಾಯ ಮಾಡಬೇಕು ಅನ್ನುವ ಆಲೋಚನೆ ಮಾಡ್ತಾನೆ. ಕಷ್ಟದಲ್ಲಿದ್ದಾಗ ತನಗೆ ಹಣ ಕೊಟ್ಟು ಸಹಾಯ ಮಾಡಿದರೆ ಅದೇ ಸ್ಥಿತಿ ಅವರಿಗೆ ಬಂದಾಗ ಇವನಿಗೆ ಅನುಕೂಲತೆ ಇದ್ದಾಗ ನಾನು ಸಹಾಯ ಮಾಡಬೇಕು, ಅವರು ನನಗೆ ಕೊಟ್ಟಿದ್ರಲ್ಲಪ್ಪ ಅಂತ ಒಬ್ಬ ಹೃದಯವಂತಿಕೆ ಇರುವಂತಹ ಮನಸ್ಸು ಯಾರಿಗೆ ನಿಷ್ಕಲ್ಮಶವಾಗಿದೆ, ಕೃತಜ್ಞತಾ ಮನೋಭಾವದಿಂದ ಕೂಡಿದ ವ್ಯಕ್ತಿ ಯಾರು, ಅಂಥವನು ಸಹಜವಾಗಿ ಆ ಆಲೋಚನೆಯನ್ನು ಮಾಡ್ತಾನೆ. ಹಾಗಾದರೆ ಇದೇ ಆಲೋಚನೆಯನ್ನು ಎಲ್ಲರ ವಿಷಯದಲ್ಲಿ ಮಾಡಬೇಕಾದದ್ದು ಅತ್ಯಂತ ಸತ್ಯ, ಸೂಕ್ತ. ಅದರ ಜೊತೆಗೆ ವಿಶೇಷವಾಗಿ ಒಂದು ದಿನ ಅಲ್ಲ, 2 ದಿನ ಅಲ್ಲ, ತನ್ನ ಹುಟ್ಟುವ ಮೊದಲಿನಿಂದಲೇ, ಹೊಟ್ಟೆಯೊಳಗಿದ್ದಾಗಿನಿಂದಲೇ ತನ್ನ ಬಗ್ಗೆ ಕಾಳಜಿಯನ್ನು ಮಾಡ್ತಾ, ಹುಟ್ಟಿದ ಮೇಲೂ ನೋಡಿಕೊಳ್ತಾ, ತನ್ನ ಮನಸ್ಸಿನಲ್ಲಿದ್ದದ್ದನ್ನು, ಮಾತಿನಿಂದ ಬಂದದ್ದನ್ನು ಪೂರ್ಣೆ ಮಾಡುವವರು ತಂದೆ ತಾಯಿಗಳು ಅಂತ ಗೊತ್ತಾದ ಮೇಲೆ ತನಗೆ ಶಕ್ತಿ ಬಂದಾಗ, ತನಗೆ ತಿಳುವಳಿಕೆ ಬಂದಾಗ, ತಾನು ದೊಡ್ಡವನಾದಾಗ ಅದಕ್ಕೆ ಸ್ಪಂದನೆ ಮಾಡಬೇಕಲ್ವ.
ಅದು ತಾನೇ ಮಾನವೀಯತೆ, ಅದು ತಾನೇ ಹೃದಯವಂತಿಕೆ, ಅದು ತಾನೇ ಕೃತಜ್ಞತೆ. ಇಲ್ಲದಿದ್ದರೆ ಎಂತಹ ಕೃತಜ್ಞ ಪಶುವಿನ ಹೃದಯ ಅನ್ಲಿಕ್ಕೂ ನಾಚಿಕೆ ಆಗ್ತದೆ. ಯಾಕೆಂದರೆ ಪಶುಗಳಿಗೆ ಬಹಳ ಕೃತಜ್ಞತೆ ಇರ್ತದೆ. ಒಂದು ಬ್ರೆಡ್ ಹಾಕಿದರೆ ಸಾಕು, ಯಜಮಾನನ ಮನೆಯ ಬಾಗಿಲನ್ನು ಕಾಯ್ತದೆ. 24 ಗಂಟೆ ಯಾರು ಬಂದರೂ ಯಜಮಾನನಿಗೆ ಸೂಚನೆಯನ್ನು ಕೊಡ್ತದೆ. ಒಂದು ನಾಯಿ, ಪಶು ಮನೆಯ ಹೊರಗೆ ಒಂದು ಸಣ್ಣ ಮನೆ ಕಟ್ಟಿ ಅದಕ್ಕೆ ಕಾಲಕ್ಕೆ ಆಹಾರ ಹಾಕಿದ್ದಕ್ಕೆ ಇಷ್ಟು ಕೃತಜ್ಞತೆಯಿಂದ ಇರ್ತದೆ. ಒಂದು ಹೊತ್ತು ಹುಲ್ಲು ಹಾಕಿದರೆ ಕೇಳಿದಾಗೆಲ್ಲ ಹಾಲು ಕೊಡ್ತದೆ. ಪಶುವಿಗೆ ಈ ತರಹದ ಕೃತಜ್ಞತೆ ಇದೆ. ಮನೆ ಹೊರಗೆ ಅಲ್ಲ, ಮನೆ ಒಳಗೆ ಅಲ್ಲ, ತೊಡೆ ಮೇಲೆ ಕೂಡಿಸಿಕೊಂಡು ಹೊಟ್ಟೆಯೊಳಗೆ ಇಟ್ಟುಕೊಂಡು ಇವನನ್ನು ಬೆಳೆಸಿ ತಾವೂ ಉಣ್ಣದೆ ಇವನಿಗೆ ಆಹಾರ ಕೊಟ್ಟು ಬೆಳೆಸಿದಂತಹ ತಂದೆ ತಾಯಿಗಳಿಗೆ ಕೃತಜ್ಞರಾಗಿಲ್ಲದೇ ಇದ್ದರೆ ಪಶುವಿಗಿಂತಲೂ ಕಡೆಯಾಗ್ತಾನೆ ಮಾನವ ಅನ್ನುವ ಎಚ್ಚರಿಕೆ ಇರಬೇಕು. ತನ್ನ ಮನಸ್ಸಿನಲ್ಲಿದ್ದದ್ದನ್ನು ತಿಳಿದುಕೊಂಡು ಅವರು ಮಾಡಿದರಲ್ಲ, ತಾನೂ ತಂದೆ ತಾಯಿಗಳ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಕಾರ್ಯವನ್ನು ಮಾಡಬೇಕು. ತಂದೆ ತಾಯಿಗಳು ಯಾವುದನ್ನು ಹೇಳ್ತಾರೆ, ಹೀಗೆ ಮಾಡಬೇಕು, ಇದರಿಂದ ನಿನಗೆ ಒಳ್ಳೆಯದಾಗತ್ತೆ ಅಂತ, ಅದನ್ನು ಮಾಡಬೇಕು. ತನ್ನ ಬಾಯಿಯಿಂದ ಬಂದದ್ದನ್ನು ಅವರು ಮಾಡಿದರಲ್ಲ ಎಷ್ಟು ದಿವಸ, ಇನ್ನು ನಾನು ದೊಡ್ಡವನಾಗಿದ್ದೆ, ನನಗೆ ಶಕ್ತಿ ಬಂದಿದೆ, ನನಗೆ ತಿಳುವಳಿಕೆ ಬಂದಿದೆ, ನನ್ನ ಕಾಲ ಮೇಲೆ ನಾನು ನಿಲ್ಲೋ ಸ್ಥಿತಿಯಲ್ಲಿದ್ದೇನೆ, ಹಾಗಾದರೆ ಈಗ ಅವರ ಬಾಯಿಯಿಂದ ಬಂದದ್ದನ್ನು ಮಾಡೋದು ನನ್ನ ಕರ್ತವ್ಯ ಆಗತ್ತೆ. ಆಜ್ಞಾ ಪರಿಪಾಲನೆ ಅಂದರೆ ಬೇರೆ ಏನಿದೆ? ಇಷ್ಟು ದಿನ ಅವರು ನಮ್ಮ ಆಜ್ಞೆ ಅಂತನಬಾರದು, ಆದರೆ ತಿಳಿಯುವುದಕ್ಕೆ ಒಂದರ್ಥದಲ್ಲಿ ನಾವು ಆಜ್ಞೆ ಮಾಡಿದಂತೆ ಅಧಿಕಾರದಿಂದ ನಾವು ಹೇಳಿದ್ದನ್ನೆಲ್ಲ ಅವರು ಮಾಡಿದರಲ್ಲ, ಅದೇ ರೀತಿ ಇವತ್ತು ನಿಜವಾಗಿ ಅವರು ನಮಗಿಂತಲೂ ಹಿರಿಯರಾಗಿ ಅಧಿಕಾರದಿಂದ ಮಾಡುವ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಹಾಗಿದ್ದೇವಾ ಅಂತ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು. ಇಲ್ಲದೇ ಇದ್ದರೆ ತಿದ್ದಿಕೊಳ್ಳಬೇಕು ಪ್ರತಿಯೊಬ್ಬ ಯುವಕರು ಹಾಗೂ ಯುವತಿಯರು ಹಾಗೂ ಹಿರಿಯರು. ಯುವಕರ ಅವಸ್ಥೆಯನ್ನು ದಾಟಿ ಬಂದಿದ್ದೇವೆ, ಇನ್ನು ನಮ್ಮ ತಂದೆ ತಾಯಿಗಳ ಮಾತನ್ನು ನಾವು ಕೇಳುವ ಅವಶ್ಯಕತೆ ಇಲ್ಲ ಅಂತ ನಿಶ್ಚಿಂತತೆಯ ಉಸಿರನ್ನು ಬಿಡುವ ಸಾಹಸವನ್ನು ಯಾರೂ ಮಾಡುವುದು ಬೇಡ. ತಂದೆ ತಾಯಿಗಳು ಪ್ರತ್ಯಕ್ಷವಾಗಿ ಯಾರೆಲ್ಲರಿಗೆ ಇದ್ದಾರೆ, ಅವರ ಆಜ್ಞೆಯನ್ನು ಕೇಳುವಂತಹ ಸೌಭಾಗ್ಯ ಯಾರಿಗೆಲ್ಲ ಇದೆ, ಅವರೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ನೆನಪಿಸಿಕೊಂಡು, ಇದೇ ಮಹಾಭಾರತ ಒಂದು ಕಡೆಗೆ ಹೇಳುತ್ತದೆ ಚಿರಕಾರಿಯ ಕಥೆಯಲ್ಲಿ. ಮಗ ಅವನು 70, 80, 90 ವರ್ಷದವನಾದರೂ ತಾಯಿಯ ಎದುರಿನಲ್ಲಿ 2 ವರ್ಷದ ಮಗು ಇದ್ದಂತೇನೆ. ಅವನಿಗೆ ವಯಸ್ಸಾಗಿರಬಹುದು, ಆದರೆ ತನ್ನ ತಾಯಿ ತನ್ನ ತಂದೆಯ ಮುಂದೆ ಅವನಿನ್ನೂ ಮಗುವೇ. ಅವನು ತಾನು ಚಿಕ್ಕವನೇ, ನಾನು ಬಹಳ ಓದಿದ್ದೇನೆ, ಬೆಳೆದಿದ್ದೇನೆ, ಪ್ರಬುದ್ಧನಾಗಿದ್ದೇನೆ ಎನ್ನುವ ಅಹಂಕಾರದೊಳಗೆ ಅವರನ್ನು ಉದಾಸೀನ ಮಾಡುವುದು, ತಿರಸ್ಕಾರ ಮಾಡುವುದು ಸರಿಯಾದದ್ದಲ್ಲ. ಅವರು ದೊಡ್ಡವರೇ, ಇವನು ಚಿಕ್ಕವನೇ, ಇವನಿಗಿಂತಲೂ ಚಿಕ್ಕವರಿಗೆ ಇವನು ದೊಡ್ಡವನಾಗಿರಬಹುದು, ಆದರೆ ದೊಡ್ಡವರಿಗೆ ಇವನು ಚಿಕ್ಕವನೇ. ಅದೇ ರೀತಿಯಲ್ಲಿ ವಿನಯದಿಂದ ವ್ಯವಹಾರವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಮಹಾಭಾರತ ತಿಳಿಸ್ತದೆ. ಆ ದೃಷ್ಟಿಯಲ್ಲಿ ನೀವೆಲ್ಲ ಯುವಕರು ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪವನ್ನು ಮಾಡಬೇಕಾದದ್ದು ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲನೆ ಮಾಡೋದು, ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡೋದು. ಮಹಾಭಾರತದ ದೃಷ್ಟಿಯಲ್ಲಿ ಎಲ್ಲ ಹಿರಿಯರನ್ನೂ ಗುರುಗಳು ಅಂತ ಹೇಳುತ್ತದೆ. ವಿದ್ಯೆಯನ್ನು ಕೊಟ್ಟ ಗುರುಗಳಿಗೆ ವಿಶೇಷವಾದ ಪ್ರಾಶಸ್ತ್ಯವನ್ನು ನೀಡುತ್ತದೆ, ಆಚಾರ್ಯರು ಅಂತ ಹೇಳುತ್ತದೆ. ಆದರೆ ತಂದೆ ತಾಯಿ, ನಿನ್ನೆ ಹೇಳಿದ್ದೇವೆ ಅದನ್ನು ಮಹಾಭಾರತ ಹೇಳುವ ಮಾತು ಅನುಶಾಸನ ಪರ್ವದಲ್ಲಿ. ತಂದೆ ತಾಯಿ, ತಂದೆಯ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಿಯ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹೆಣ್ಣು ಕೊಟ್ಟ ಮಾವ, ತನ್ನ ಸ್ವಂತ ಅಣ್ಣ, ಇವರೆಲ್ಲರನ್ನೂ ಗುರುಗಳು.
ವಿಶೇಷವಾಗಿ ವಿದ್ಯೆಯನ್ನು ಉಪದೇಶ ಮಾಡಿದವರು, ಅದರಲ್ಲಿಯೂ ಬ್ರಹ್ಮವಿದ್ಯೆಯ ಉಪದೇಶ ಮಾಡಿದವರು ಮುಖ್ಯವಾಗಿ ಪ್ರಧಾನವಾಗಿ ಗುರುಗಳು. ಈ ಎಲ್ಲ ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು, ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕು. ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಮಾಡುವಂತಹ ಅವರ ಆಜ್ಞೆಗಳನ್ನು ಶ್ರದ್ಧೆಯಿಂದ ಪರಿಪಾಲನೆ ಮಾಡಬೇಕು. ಒಂದು ವೇಳೆ ಮಾಡದಿದ್ದರೆ ಮಹಾಭಾರತ ಹೇಳುತ್ತದೆ, ನೀನು ಬೇಕಾದಷ್ಟು ಸಮಾಜ ಸೇವೆ ಮಾಡ್ತಾ ಇರಬಹುದು, ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರಬಹುದು, ನಿನಗೆ ಯಾವುದರ ಬಗ್ಗೆ ಶ್ರದ್ಧೆ ಇದೆ ಅಂತಹ ಬೇರೆ ಬೇರೆ ಧರ್ಮ ಕಾರ್ಯಗಳನ್ನು, ದಾನ ಧರ್ಮಾದಿಗಳನ್ನು, ತೀರ್ಥಯಾತ್ರಾದಿಗಳನ್ನು, ಇನ್ನೇನೇನೋ ನಿನಗೆ ಅನಿಸಿದ್ದನ್ನೆಲ್ಲ ಮಾಡಬಹುದು, ಒಳ್ಳೆ ಕೆಲಸಗಳೇ ಅವು. ಆದರೆ ಹಿರಿಯರ ಸೇವೆಯನ್ನು ಮಾಡದೆ, ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲನೆ ಮಾಡದಂತೆ, ಅವರಿಗೆ ತಿರಸ್ಕಾರ ಮಾಡಿ, ಇನ್ನೂ ಮುಂದೆ ಹೋಗಿ ಅವರ ಮನಸ್ಸಿಗೆ ನೋವು ಉಂಟು ಆಗುವಂತೆ ಮಾಡಿ, ಅವರು ಅಳುವಂತೆ ಮಾಡಿ, ಅವರನ್ನು ಅಳಿಸಿ ಇನ್ನುಳಿದವರನ್ನು ನಾನು ನಗಿಸ್ತೇನೆ ಎನ್ನುವ ಪ್ರಯತ್ನದಲ್ಲಿದ್ದರೆ ಆ ಮಾಡಿದಂತಹ ಸೇವೆ, ಶುಶ್ರೂಷೆ, ಧರ್ಮ ಇದೆಲ್ಲವೂ ವ್ಯರ್ಥವಾಗ್ತದೆ ಅಂತ ಮಹಾಭಾರತ ಹೇಳಿ. ಅವಶ್ಯವಾಗಿ ವಸುಧೈವ ಕುಟುಂಬಕಂ ಅನ್ನುವ ದೃಷ್ಟಿಯಲ್ಲಿ ಜಗತ್ತಿನೊಳಗಿನ ಎಲ್ಲರೂ ನನ್ನ ಬಂಧುಗಳು ಬಾಂಧವರು ಅಂತ ಪ್ರೀತಿಯಿಂದ ಎಲ್ಲರನ್ನ ಕಾಣುವಂತಹ ತಂದೆ ತಾಯಿಗಳ, ಗುರುಗಳ ಸೇವಿಸಿ ಅಲ್ಲ, ಅವರ ಸೇವೆಯನ್ನು ಮಾಡ್ತಾ ಇಡೀ ಸಮಾಜದ ಸೇವೆಯನ್ನು ಮಾಡೋದು ಇದು ಮನುಷ್ಯನಿಗೆ ಹಿತಕರ. ಇವತ್ತು ನಮ್ಮ ಎಲ್ಲ ಅನೇಕ ಯುವಕರಲ್ಲಿ ಅತ್ಯಂತ ಸಂತೋಷದಿಂದ ನಾವು ಕಾಣುವಂತಹ ಒಂದು ಸಂಗತಿ ಅಂದರೆ, ಕೆಲವು ದಶಕಗಳ ಹಿಂದೆ ತಾವಾಯಿತು ತಮ್ಮ ಸ್ಕೂಲು, ಕಾಲೇಜುಗಳು ಅಥವಾ ಉದ್ಯೋಗ ಇಷ್ಟನ್ನೇ ಮಾಡಿಕೊಂಡು ಸಮಾಜದೊಳಗಿನ ಯಾವುದೇ ತರಹದ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಉದಾಸೀನರಾಗಿರುವಂತಹ ಒಂದು ವರ್ಗವನ್ನು ನಾವು ಕಾಣ್ತಾ ಇದ್ವಿ. ಆದರೆ ಇವತ್ತು ಬಹಳ ಸಂತೋಷದ ಸಂಗತಿ ಅಂದರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಯುವತಿಯರು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಸಮಾಜ ಸೇವೆ ಅಂದರೆ ಮುಂದಾಗ್ತಾರೆ, ಕಷ್ಟಪಡೋದಕ್ಕೆ ಸಿದ್ಧರಾಗ್ತಾರೆ, ಹೆಸರಿನ ಅಪೇಕ್ಷೆ ಪಡೋದಿಲ್ಲ. ಕೀರ್ತಿ, ಹೆಸರು, ಮಾನ ಮರ್ಯಾದೆ, ಶಾಲು ಶಟೆ ಅವರಿಗೆ ಮತ್ತೆ ಟಾನಿಕ್ ಬಂದಾಗ ಆಗ್ತದೆ, ಹೋಗ್ತಾರೆ ಅಷ್ಟೇ. ಇದು ಬಹಳ ದೊಡ್ಡದಾದಂತಹ ಪ್ರಗತಿ, ಬಹಳ ದೊಡ್ಡದಾದಂತಹ ಉನ್ನತಿ. ಇದು ಸಂತೋಷದ ಸಂಗತಿ. ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇವೆ. ಮಾಡದೇ ಇದ್ದರೆ ಮಾತ್ರ, ಭಕ್ತಿ ಇದ್ದರೂ ಶ್ರದ್ಧೆ ಇದ್ದರೂ ಏನೋ ಯಾಕೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಮಾಡದೇ ಇದ್ದರೆ ಮಾಡಿ. ಮೊದಲು ನೀವು ಮಾಡಬೇಕಾದದ್ದು ತಂದೆ ತಾಯಿಗಳ ಸೇವೆ. ಮನೆಯಲ್ಲಿ ಏನು ಸೇವೆ ಮಾಡೋದು? ಅವರು ಗಟ್ಟಿ ಇದ್ದಾರೆ, ಅವ್ರ ಕೆಲಸ ಅವರು ಮಾಡ್ಕೋತಾರೆ. ಅವರು ಗಟ್ಟಿ ಇದ್ದಾರೆ, ಅವರ ಕೆಲಸ ಅವರು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರಬಹುದು. ಆದರೂ ಅವಕಾಶ ಹುಡುಕಿಕೊಂಡು ಯಾವ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಅಂತಹ ಸೇವೆಯನ್ನು ಮಾಡಿ. ಬೇಕಾದ ವಸ್ತುಗಳನ್ನು ತಂದುಕೊಡೋದು, ಇನ್ಯಾವುದೋ ರೀತಿಯಲ್ಲಿ ನಿಮ್ಮೆಲ್ಲ ಬಟ್ಟೆಗಳನ್ನು ಅವರು ಒಗೆದು ಕೊಡುವುದಕ್ಕಿಂತ ಅವರ ಬಟ್ಟೆಗಳನ್ನು ನೀವು ಒಗೆದು ಕೊಡುವುದಕ್ಕೆ ಪ್ರಯತ್ನ ಮಾಡಿ. ಶ್ರೀಮಂತರೇ ಇದ್ದೀರಿ, ಕೈಯಿಂದ ಒಗೆಯುವ ಪ್ರಸಂಗ ಪ್ರಾಯ ಇಲ್ಲಿ ಕುಳಿತವರಿಗೆ ಯಾರಿಗೂ ಇಲ್ಲ. ಅದ್ಯಾವುದೋ ಸೇವೆ ಮಾಡ್ತದೆ. ಎಲ್ಲರ ತಂದೆ ತಾಯಿಗಳನ್ನು ಸೇವೆ ಮಾಡುವ ಒಂದು ದೊಡ್ಡ ಮಗ ಅಂದರೆ ಅದು ವಾಷಿಂಗ್ ಮಷಿನ್. ಒಳ್ಳೆ ಪ್ರೀತಿಯ ಮಗನೋ ಮಗಳ ಪಾಪ ಅದರ ಸಹಾಯವನ್ನು ಪಡೆದುಕೊಂಡು ಅದನ್ನು ಶ್ರದ್ಧೆಯಿಂದ ಬಾಢಮ್ಮಿತಿ ಸಬಹುಮಾನಂ ಶಿರಸ ಉವಾಹ, ಅವಶ್ಯ ಆಗಲಿ ಅಂತ ಮಾಡ್ತೀರೋ ಬಿಡ್ತೀರೋ. ಆಮೇಲೆ ನಿಮ್ಮ ತಂದೆ ತಾಯಿಗಳು ಇಲ್ಲಿ ಕೂತಿದ್ದಾರೆ, ನೀವು ಕೂತಿದ್ದೀರಿ, ಓಪನ್ನಾಗಿ ಹೇಳ್ತೀರಿ, ನೀವು ಮಾಡದೇ ಇದ್ದರೂ ಪರವಾಗಿಲ್ಲ, ಮೊದಲು ತಲೆಬಾಗಿ ಮಾಡ್ತೇವೆ ಅಂತ ಒಪ್ಪಿಕೊಳ್ಳಿ, ಸಂತೋಷ ಪಟ್ಟುಬಿಡ್ತಾರೆ. ಅಷ್ಟು ಸಂತೋಷ ಅಂದರೆ ದೊಡ್ಡದಾದ ದೇವರ ಆಶೀರ್ವಾದ. ಕೇವಲ ಅವರು ಸಂತೋಷಪಟ್ಟು ಆಶೀರ್ವಾದ ಮಾಡಿದರೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಸಿದ್ಧಿ, ಯಶಸ್ಸು. ನಿಮ್ಮ ಓದು, ನಿಮ್ಮ ಉದ್ಯೋಗ, ನೀವು ಅಂದ್ಕೊಂಡು ಇನ್ನು ಅನೇಕ ಕೆಲಸಗಳು
ಮನೆ ಕಟ್ಟೋ ವಿಚಾರ ಇಟ್ಟಿರ್ಬೋದು, ಇನ್ಯಾವುದೋ ಕೆಲಸ ಇರ್ಬೋದು. ಎಲ್ಲ ಕೆಲಸದಲ್ಲಿಯೂ ಆ ಮಾಧ್ಯಮದಿಂದ ದೇವರು ಆಶೀರ್ವಾದವನ್ನು ಮಾಡ್ತಾನೆ. ಮಾಡೋದೆಲ್ಲ ದೇವರೇ, ಅದನ್ನು ಮರೆಯಬೇಡಿ. ದೇವರೇ ಅನುಗ್ರಹ ಮಾಡೋದು, ಆದರೆ ತಂದೆ ತಾಯಿಗಳ ಮಾಧ್ಯಮದಿಂದ ಆಶೀರ್ವಾದ ಮಾಡ್ತಾನೆ, ಗುರುಗಳ ಮಾಧ್ಯಮದಿಂದ ಅವರೊಳಗೆ ಕುಳಿತು ಆಶೀರ್ವಾದವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಆ ತರಹದ ಇದನ್ನೇ ನೆನಪಿಟ್ಕೊಳ್ಬೇಡಿ. ಮಾಡ್ರಿ ಬಿಡ್ರಿ, ಮೊದಲು ಹೂ ಅಂದ್ಬಿಡ್ರಿ ಅಂತ, ಇದೇ ಸಿದ್ಧಾಂತ ಅಂತ. ಒಂದು ಪಕ್ಷ ನಿಮಗೆ ಮುಂದೆ ಮಾಡಲಿಕ್ಕಾಗತ್ತೋ ಇಲ್ಲೋ ಅಂತ ಗೊತ್ತಿಲ್ಲ, ಧೈರ್ಯ ಇಲ್ಲ, ಹೇಗೆ ಒಪ್ಪಿಕೊಳ್ಳಿ ಅಂತ ಮೊದಲು ಮಾಡ್ತೇವೆ ಅಂತ ಅಂದ್ಕೊಳ್ಳಿ. ವಿನಯದಿಂದ ಒಪ್ಪಿಕೊಳ್ಳಿ, ಪ್ರಯತ್ನ ಮಾಡಿ. ಆಗದೆ ಇದ್ದರೆ ಕ್ಷಮೆ ಕೇಳಿ. ಆದರೆ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅಂತ ಮಹಾಭಾರತ ಬಹಳ ಅದ್ಭುತವಾದ ರೀತಿಯಲ್ಲಿ ತಿಳಿಸಿಕೊಡುತ್ತದೆ. ಗುರುಣಾಂ ಯೋನಹಂ ವಾದಿ ಕರೋತ್ಯಾಜ್ಞಾಮತಂದ್ರಿತಃ ನ ತಸ್ಮಾತ್ ಸರ್ವಮರ್ಥೇಷು ವಿದ್ಯತೆ ಪುಣ್ಯಕೃತ್ ತಮಃ. ವೇದವ್ಯಾಸದೇವರ ವಚನ. ಅವನು ಸರ್ವಪಿತ, ಪಿತಾಹಮಸ್ಯ ಜಗತೋ ಮಾತಾಧಾತ ಪಿತಾಮಹ. ಇಡೀ ಜಗತ್ತಿನ ತಂದೆ, ಇಡೀ ಜಗತ್ತಿನ ತಾಯಿ, ಪಿತಾಮಹನೂ ಹೌದು, ಪ್ರಪಿತಾಮಹನೂ ಹೌದು, ಏನಲ್ಲ ದೇವರು, ಎಲ್ಲವೂ ಹೌದು, ಸರ್ವಸ್ವ. ಅಂತಹ ಪರಮಾತ್ಮ ಹೇಳ್ತಾನೆ, ತಂದೆ ತಾಯಿ ಇಷ್ಟೊತ್ತು ಹೇಳಿದವೆಲ್ಲ ಆ ನಾನಾ ತರಹದ ಹಿರಿಯರು, ಗುರುಗಳು, ವಿದ್ಯೋಪದೇಶ ಮಾಡಿದವರು, ಅವರ ಎದುರಿಗೆ ನಾನು ಅನ್ನುವ ಅಹಂಕಾರದಿಂದ ತಲೆಶಟಿಸಿ, ಎದೆಶಟಿಸಿ, ಎದುರೆದರು ಮಾತನಾಡುವಂತಹ ಉನ್ಮತ್ತತನವನ್ನು ತೋರದಂತೆ ಯಹ ಅನಹಂವಾದಿ ಕರೋತಿ ಆಜ್ಞಾಂ ಅತಂದ್ರಿತಃ. ಆಲಸ್ಯ ಇಲ್ಲದಂತೆ ಹೇಳಿದ ಮಾತನ್ನು ಕೂಡಲೇ ಬಾಗಿ ತಲೆ ತಗ್ಗಿಸಿ ಉತ್ಸಾಹದಿಂದ ಮಾಡ್ತಾನೋ ಅವನಿಗಿಂತಲೂ ಪುಣ್ಯವಂತರು ಪ್ರಪಂಚದೊಳಗೆ ಇನ್ನೊಬ್ಬರಿಲ್ಲ ಅಂತ ವೇದವ್ಯಾಸದೇವರು ಹೇಳ್ತಾರೆ. ನ ತಸ್ಮಾತ್ ಸರ್ವಮರ್ಥೇಷು ವಿದ್ಯತೆ ಪುಣ್ಯಕೃತ್ತಮಃ. ಎಂದಿಗೂ ಗುರುಗಳ ದ್ರೋಹವನ್ನು ಮಾಡಬೇಡ. ಅವರ ಉತ್ಕರ್ಷವನ್ನೇ ನೋಡಿ ಸಹನೆ ಮಾಡದಿರುವ ಅಸೂಯೆಯನ್ನು ಪಡುವ ಜನ ಇದ್ದಾರೆ. ಅಸೂಯಾಮಪವಾದಂಚ ಗುರುಣಾಂ ಪರಿವರ್ಜಯೇ. ಎಂದಿಗೂ ಅಸೂಯೆ ಪಡಬೇಡ, ನಿಂದೆ ಮಾಡಬೇಡ. ಅವರ ಸೇವೆಯನ್ನು ಮಾಡಿ ಆಜ್ಞೆಯನ್ನು ಪರಿಪಾಲನೆ ಮಾಡುವುದರಲ್ಲಿ ನಿನಗೆ ಆಸಕ್ತಿ ಇರಲಿ. ಇದೆಲ್ಲ ಬಹಳ ಲೋವರ್ ಲೆವೆಲಲ್ಲಿ ಮಾಡುವಂತಹ ಕೆಲಸಗಳು. ತಂದೆ ತಾಯಿ ಅವರು ಹೇಳಿದ್ದನ್ನು ಕೇಳ್ಕೊಂಡಿರೋದು, ಗುರುಗಳ ಸೇವೆ ಮಾಡೋದು, ಅವ್ರಿಗೆ ನೀರು ತಂದು ಕೊಡೋದು, ಬಟ್ಟೆ ಒಗೆದು ಕೊಡೋದು, ಅಡುಗೆ ಮಾಡಿ ಊಟಕ್ಕೆ ಹಾಕೋದು, ಇದೆಲ್ಲ ಬಹಳ ಲೋವರ್ ಲೆವೆಲ್. ನಾವು ಹೈ ಲೆವೆಲ್ಲಿಗೆ ಬಂದಿದ್ದೇವೆ. ಈಗ ಧರ್ಮ ಮಾಡ್ತಾ 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 ಬಹಳ ಮುಂದೆ ಬಂದಿದ್ದೇವೆ. ನಾವೆಲ್ಲ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತೇವೆ, ಯಾಗಗಳನ್ನು ಮಾಡ್ತೇವೆ, ತಪಸ್ಸು ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಏಕಾಂತದಲ್ಲಿ ಕಣ್ಣು ಮುಚ್ಚಿಕೊಂಡು. ಇದೆಲ್ಲ ಮಾಡುವ ಹೊತ್ತಿನಲ್ಲಿ ಈ ಚಿಕ್ಕ ಪುಟ್ಟ ಧರ್ಮಗಳನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ, ಯಾಕೆ ಮಾಡಬೇಕು ಅನ್ನುವಂತಹ ಆಲೋಚನೆ ಸಹಜವಾಗಿ ಮನಸ್ಸಿನಲ್ಲಿ ಬರ್ಬೋದು. ಇದು ಎಲ್ಲ ಲೌಕಿಕ ಹಾಗೂ ವೈದಿಕ ಎಲ್ಲ ಯುವಕ ಯುವತಿಯರು ತಿಳಿಯಬೇಕಾದಂತಹ ಸಂಗತಿ. ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತೇವಲ್ಲ, ನಾವೇನು ಅಷ್ಟು ತಂದೆ ತಾಯಿಗಳ ಸೇವೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವ ಭಾವನೆ ಗುರುಕುಲದಲ್ಲಿರುವ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿಯೂ ಮಿಂಚಿ ಹೋಗುವುದು ಬೇಡ. ಶಾಸ್ತ್ರಗಳನ್ನೇ ಅಧ್ಯಯನ ಮಾಡ್ತಾ ಇರಬಹುದು, ತಪಸ್ಸನ್ನೇ ಮಾಡ್ತಾ ಇರಬಹುದು, ಯಜ್ಞಯಾಗಾದಿಗಳನ್ನೇ ಮಾಡ್ತಾ ಇರಬಹುದು, ಮಾಡಿಸ್ತಾ ಇರಬಹುದು. ಏನಿದ್ರೂ ಕೂಡ ಅದೆಲ್ಲವೂ ಧರ್ಮವೇ. ಆದರೆ ಇದನ್ನು ಬಿಡುವಂತಿಲ್ಲ ಅಂತ ಮಹಾಭಾರತ ಹೇಳ್ತದೆ. ನ ತದ್ಯಜ್ಞಫಲಂ ಕುರ್ಯಾತ್ ತಪೋವಾ ಆಚರಿತಂ ಮಹತ್ ಯತ್ ಕುರ್ಯಾತ್ ಪುರುಷಸ್ಯೇಹ ಗುರುಪೂಜಾ ಸದಾ ಕೃತ. ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡಿ, ತಪಸ್ಸನ್ನು ಮಾಡಿ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, ಆದರೆ ಗುರುಗಳ ಸೇವೆಯನ್ನು ಮಾಡಿದರೆ ಬರುವಂತಹ ಫಲ ಏನಿದೆ ಅದನ್ಯಾವುದರಿಂದಲೂ ಬರೋದಿಲ್ಲ ಅಂತ ಮಹಾಭಾರತ ಹೇಳುತ್ತದೆ. ಅನುವೃತ್ತೇರ್ ವಿನಾಧರ್ಮ ನಾಸ್ತಿ ಸರ್ವಾಶ್ರಮೇಶ್ವಪಿ ಸ್ವಮರ್ಥಂ ಸ್ವಶರೀರಂಚ ಗುರುವರ್ಥೆ ಸಂತ್ಯಜೇದ್ ಬುಧ ವಿವಾದಂ ಧನಹೇತುರ್ವ ಮೋಹಾದ್ವಾತ್ತೇರ್ ನರೋಚಯೇತ್. ಎಂತಹ ಮಾತನ್ನು, ಇದು ಬಹಳ ದೊಡ್ಡ ಮಾತು. ಅದೆಲ್ಲ ಇವತ್ತಿನ ಕಾಲಕ್ಕೆ ಕಷ್ಟ, ಕೇಳಬೇಕಾದ ಕಿವಿಯಿಂದ.
ತನ್ನ ಸಂಪತ್ತಿರಬಹುದು, ತನ್ನ ಆಸ್ತಿ ಇರಬಹುದು, ಅಥವಾ ತನ್ನ ಶರೀರವೇ ಇರಬಹುದು. ಅದನ್ನು ಗುರುಗಳಿಗಾಗಿ, ಹಿರಿಯರಿಗಾಗಿ ತಾನು ತ್ಯಾಗ ಮಾಡುವುದಕ್ಕೂ ಸಿದ್ಧನಾಗಬೇಕು ಅಂತ. ಇದು ಪ್ರಾಕ್ಟಿಕಲ್ಲಾಗಿ ಮಾಡುವುದು ಕಷ್ಟ. ಪ್ರಾಚೀನರು ಇತಿಹಾಸ ಪುರಾಣಗಳಲ್ಲಿ ಹೀಗೆ ಮಾಡಿದರು ಅಂತ ಕೇಳ್ತೇವೆ. ಅಷ್ಟು ದೊಡ್ಡ ಯೋಗ್ಯತೆ ನಮ್ಮದಲ್ಲ, ಆ ರೀತಿಯ ಸಾಹಸ ಬೇಡ. ಆದರೆ ಸ್ವಲ್ಪ ಆದರೂ ಮಾಡುವುದಕ್ಕೆ ಸಾಧ್ಯ ಇದೆಯಲ್ಲ. ಸಣ್ಣ ಪುಟ್ಟ ಸ್ವಾರ್ಥಗಳನ್ನು ತ್ಯಾಗ ಮಾಡಬಹುದು. ಶರೀರ ತ್ಯಾಗ ಬೇಡ, ಮಹಾಸ್ವಾರ್ಥದ ತ್ಯಾಗವೂ ಬೇಡ. ಸಣ್ಣ ಪುಟ್ಟ ಸ್ವಾರ್ಥಗಳನ್ನಾದರೂ ತ್ಯಾಗ ಮಾಡಿ ದೊಡ್ಡವರ ಸೇವೆಯನ್ನು ಮಾಡುವುದಕ್ಕೆ, ಅವರನ್ನು ಸಂತೋಷಪಡಿಸುವುದಕ್ಕೆ ಮನುಷ್ಯ ಇದ್ದರೆ ಪುಣ್ಯ ಬರುತ್ತೆ ಎನ್ನುವುದು ಶಾಸ್ತ್ರದಿಂದ ತಿಳಿಯಬೇಕಾದದ್ದು. ಪ್ರತ್ಯಕ್ಷವಾಗಿ ನಾವು ಅನುಭವಿಸುವ ಲಾಭ ಅಂದರೆ ಇವನ ಅಪಕ್ವವಾದಂತಹ ಮನಸ್ಸಿನಿಂದ, ಅಪಕ್ವವಾದಂತಹ ಇವನ ಆಲೋಚನೆಗಳನ್ನು ಮಾಡ್ತಾ ತಪ್ಪು ದಾರಿಗೆ ಹೋಗುವ ಪ್ರಸಂಗ ಇದ್ದಾಗ ದೊಡ್ಡವರ ಮಾರ್ಗದರ್ಶನ ಪದೇ ಪದೇ ಇವನಿಗೆ ಇರುತ್ತಿದ್ದರೆ ತಪ್ಪುವ ಪ್ರಸಂಗಗಳು 100 ಇದ್ದದ್ದು 50 ಆಗ್ತದೆ, 50 ಇದ್ದದ್ದು 25, ಕ್ರಮವಾಗಿ ಕಡಿಮೆಯಾಗ್ತಾ ಸನ್ಮಾರ್ಗದಲ್ಲಿ ಇವನು ನಡೆಯುವುದಕ್ಕೆ ಸಾಧ್ಯ ಇದೆ. ನನಗೆ ಹೇಳುವುದಕ್ಕೆ ನೀವ್ಯಾರು ಅನ್ನುವಂತಹ ಒಂದು ಪ್ರವೃತ್ತಿ ಇವತ್ತು ಎಲ್ಲರ ಮನಸ್ಸಿನಲ್ಲಿ ಬಂದಿದೆ. ನಾನು ಓದಿದ್ದೇನೆ, ನನಗೆ ತಿಳಿದಿದೆ. ಹೂ ಆರ್ ಯು? ನೀನ್ಯಾರು ನನಗೆ ಹೇಳೋದಕ್ಕೆ ಅಂತ. ನೀನ್ಯಾರು ನನಗೆ ಹೇಳೋದಕ್ಕೆ ಎನ್ನುವಂತಹ ಅಹಂಕಾರ ಬಂದದ್ದಕ್ಕೇನೆ ಅಧಃಪತನ ಆಗ್ತಾ ಇದೆ. ದುರ್ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾನೆ. ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಕಾರಣ ಹೇಳುವವರಿಲ್ಲ, ಹೇಳಿದರೆ ಕೇಳೋ ಸ್ಥಿತಿಯಲ್ಲಿಲ್ಲ, ಕೇಳಬೇಕು ಅಂತ ಇಟ್ಕೊಂಡಿಲ್ಲ, ಕೇಳೋದನ್ನು ಅವಮಾನ ಅಂತ ಅಂದ್ಕೊಂಡಿದ್ದಾನೆ. ಕೇಳೋದಿಲ್ಲ, ಮನಸ್ಸಿಗೆ ಬಂದದ್ದನ್ನು ಮಾಡ್ತಾನೆ, ರುಚಿಸಿದ್ದನ್ನು ಮಾಡ್ತಾನೆ. ಕೆಟ್ಟದು ಸಹಜವಾಗಿಯೇ ಮನುಷ್ಯನಿಗೆ ರುಚಿಸ್ತದೆ, ಆ ದಾರಿಗೆ ಹೋಗ್ತಾನೆ. ಸಮಾಜದಲ್ಲಿ ಅತ್ಯಂತ ಹೀನವಾದ ಸ್ಥಿತಿಯಲ್ಲಿ ಬರ್ತಾನೆ. ಯಾರೂ ಇವನನ್ನು ಗುರುತಿಸೋದಿಲ್ಲ. ಎಲ್ಲಿ ಹೋದರೂ ಹೋರ್ಯು ಅಂತ ಕೇಳ್ತಾರೆ. ಇವರ ಅಪ್ಪನಿಗೆ ಇವನು ಕೇಳಿದ್ನಲ್ಲ, ಇವರ ಗುರುಗಳಿಗೆ ಕೇಳಿಲ್ಲ, ನೀವ್ಯಾರು ನನಗೆ ಹೇಳುವವರು ಅಂತ. ಅದರಿಂದ ಅಧೋಗತಿಯನ್ನು ಹೊಂದಿದರೆ ಇವನನ್ನು ಯಾರೂ ಗುರುತಿಸೋದಿಲ್ಲ. ಯಾರು ನೀನು, ಎಲ್ಲಿದ್ದಿ ಅಂತ ಕೇಳ್ತಾರೆ. ಅದೇ ಇವನು ದೊಡ್ಡವರ ಮಾರ್ಗದರ್ಶನದಲ್ಲಿ ಸನ್ಮಾರ್ಗದಲ್ಲಿ ನಡೆದು ಗುಣವಂತನಾಗಿ, ಪರೋಪಕಾರಿಯಾಗಿ, ನ್ಯಾಯವಂತನಾಗಿ, ಧರ್ಮವಂತನಾಗಿ, ಒಳ್ಳೆ ಉತ್ತಮವಾದಂತಹ ತೇಜಸ್ವಿಯಾಗಿ, ವರ್ಚಸ್ವಿಯಾಗಿ ಬೆಳೆದು ನಿಂತರೆ ಇಡೀ ಸಮಾಜ ಇವನನ್ನು ಗುರುತಿಸ್ತದೆ. ಈ ದೃಷ್ಟಿಯಲ್ಲಿ ಮುಂದೆ ಪುಣ್ಯ ಬರ್ತದೆ, ಸ್ವರ್ಗ ಆಗ್ತದೆ, ಮೋಕ್ಷ ಆಗ್ತದೆ, ಅದೆಲ್ಲ ಬೇಡ. ಇವತ್ತು ಪ್ರತ್ಯಕ್ಷವಾಗಿ ಅದರ ಲಾಭವನ್ನು ಇವನು ಸಮಾಜದಲ್ಲಿ ಅನುಭವಿಸ್ತಾನೆ. ನೀವೇ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ದೊಡ್ಡವರು ಹೇಳಿದ ಹಾಗೆ ಗುರುಗಳು, ಆಚಾರ್ಯರು, ತಂದೆ ತಾಯಿಗಳು, ಹಿರಿಯರು ಉಪದೇಶ ಮಾಡಿದ ರೀತಿಯಲ್ಲಿ ನಾನೇನೇನು ಮಾಡಿದೆ ಒಂದು ಸ್ವಲ್ಪ ನೆನಪು ಮಾಡಿಕೊಳ್ಳಿ. ಕಂಪ್ಯೂಟರ್ ಇದೆಯಲ್ಲ, ಎಲ್ಲಿ ಈ ಕಂಪ್ಯೂಟರ್, ಅದನ್ನೆಲ್ಲ ಹಳೆಯದನ್ನೆಲ್ಲ ಮೆಮೊರಿ ತೆಗೀರಿ. ಏನೇನೋ ಅವರು ಹೇಳಿದ್ದನ್ನು ಮಾಡಿದ್ದಕ್ಕೆ ನನಗೆ ಒಳ್ಳೆಯದಾಯಿತು, ಅದಕ್ಕೆ ವಿರುದ್ಧವಾಗಿ ನನ್ನ ತಲೆಗೆ ಬಂದ ಹಾಗೆ ನಾನೇ ಕೆಲವು ಡಿಸಿಷನ್ಗಳನ್ನು ತಪ್ಪಾಗಿ ತೆಗೆದುಕೊಂಡಾಗ ಏನು ಅನರ್ಥ ಆಯಿತು, ನೀವೇ ಅದರ ವಿವೇಚನೆಯನ್ನು ಮಾಡಿದಾಗ ನಿಮಗೆ ಅನ್ನಿಸ್ತದೆ ಒಳ್ಳೆಯ ದಾರಿಯಲ್ಲಿ ನಾನು ನಡೆದದ್ದರಿಂದ ಆದ ಲಾಭ ಎಷ್ಟು, ನಾನು ದೊಡ್ಡವರ ಮಾತು ಕೇಳದೆ ತಪ್ಪು ದಾರಿಯಲ್ಲಿ ನಡೆದಾಗ ಆದ ಅನರ್ಥ ಏನು ಅಂತ ನೀವೇ ವಿವೇಚನೆಯನ್ನು ಮಾಡಿಕೊಳ್ಳಬಹುದು. ಆ ದೃಷ್ಟಿಯಲ್ಲಿ ಮನುಷ್ಯ ಸ್ವಾರ್ಥದ ತ್ಯಾಗವನ್ನು ಮಾಡಬೇಕು ಅಂತ ಹೇಳುತ್ತದೆ. ಇದನ್ನು ಬಿಟ್ಟು ಗುರುಗಳ ಮನಸ್ಸಿಗೆ ವಿರುದ್ಧವಾಗಿ ತಾನಿನ್ನೇನು ಮಾಡಿದರೂ ಅದು ವ್ಯರ್ಥ. ಬ್ರಹ್ಮಚರ್ಯಂ ಅಹಿಂಸಾಚ ದಾನಾನಿ ವಿವಿಧಾನಿ ಚ ಗುರುಭಿಃ ಪ್ರತಿಷಿದ್ಧಸ್ಯ ಸರ್ವಮೇತದಪಾರ್ಥಕಂ. ಬೇಕಾದಷ್ಟು ವ್ರತ, ನಿಯಮ, ಬ್ರಹ್ಮಚರ್ಯ, ಅಹಿಂಸಾ, ಅಸ್ತೇಯ, ಸತ್ಯ, ಅಪರಿಗ್ರಹ, ನಾನಾ ವಿಧವಾದಂತಹ ಯಮ ನಿಯಮಾದಿಗಳನ್ನು ಹೇಳಿದ್ದಾರೆ. ಎಲ್ಲವನ್ನೂ ಮಾಡ್ತಾ ಇರಬಹುದು, ಆದರೆ ಗುರುಗಳ ಆಜ್ಞೆ ಇಲ್ಲ, ಅವರ ಪ್ರತಿಷೇಧ ಮಾಡಿದ್ದಾರೆ, ಅವರ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾನೆ ಅಂತಾದರೆ ಮಾತ್ರ ಇಷ್ಟೆಲ್ಲ ಸತ್ಕರ್ಮಗಳನ್ನು ಮಾಡಿಯೂ
ವ್ಯರ್ಥವಾಗ್ತದೆ ಅಂತ ಮಹಾಭಾರತ ಹೇಳುತ್ತೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕಾದದ್ದು ಹೇಗಿರಬೇಕು, ಯಾವ ರೀತಿ ದೊಡ್ಡವರ ಸೇವೆಯನ್ನು ಮಾಡಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ತಂದೆ ತಾಯಿಗಳಿಗೆ ನೀವೆಲ್ಲ ಚೆನ್ನಾಗಿ ಓದಿದರೆ ಅವರಿಗೆ ಸಂತೋಷ, ಒಳ್ಳೆ ಚಾರಿತ್ರ್ಯ ಸಂಪನ್ನರಾಗಿ ಒಳ್ಳೆ ಕ್ಯಾರೆಕ್ಟರ್ ಇಟ್ಟುಕೊಂಡ್ರೆ ಅವರಿಗೆ ಸಂತೋಷ. ಅವರ ಸೇವೆ ಬೇರೆ ಮಾಡೋದನ್ನು ಆಮೇಲೆ, ಮೊದಲು ಹೇಗೆ ನೀವಿದ್ದರೆ ಅವರಿಗೆ ಸಂತೋಷವೋ ಹಾಗೆ ಮೊದಲು ಇರೋದಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ಚಾರಿತ್ರ್ಯ ಸಂಪನ್ನರಾಗಿ ವಿದ್ಯಾವಂತರಾಗಿ 4 ಜನ ನಿಮ್ಮನ್ನು ಪ್ರಶಂಸೆ ಮಾಡೋ ಹಾಗೆ ಪರೋಪಕಾರವನ್ನು ಮಾಡ್ತಾ ಧರ್ಮ ಮಾರ್ಗದಲ್ಲಿ ನೀವಿರೋದರಿಂದ ಅವರಿಗೆ ಸಂತೋಷವಾಗುತ್ತೆ. ಆ ರೀತಿ ಇದ್ದರೆ ಅದೇ ಮೊದಲನೇ ದೊಡ್ಡ ಸೇವೆ. ಆ ನಂತರ ಅವರ ವೈಯಕ್ತಿಕವಾದ ನಾನಾ ವಿಧವಾದ ಅನುಕೂಲತೆಗಳನ್ನು ಮಾಡುವಾಗ ಅವರೇನು ಕಣ್ಣಲ್ಲಿ ನೀರು ತರ್ತಾರೆ, ಸಂತೋಷದಿಂದ, ದುಃಖದಿಂದ ಅಲ್ಲ, ಎಷ್ಟು ಪ್ರೀತಿಯಿಂದ ಸೇವೆ ಮಾಡ್ತಾನಲ್ಲ ಮಗ ಅಂತ ಅದೇನು ಕಣ್ಣಲ್ಲಿ ನೀರು ತರ್ತಾರಲ್ಲ, ಆ ಕಣ್ಣೀರು ಇದು ಅಮೃತದ ವೃಷ್ಟಿ ಅಂತ ತಿಳಿದುಕೊಳ್ಳಿ. ಅದು ಭಗವಂತನದ ಅನುಗ್ರಹದ ವೃಷ್ಟಿ ಅಂತ ತಿಳಿದುಕೊಳ್ಳಿ. ಅದು ಕಣ್ಣೀರಲ್ಲ. ನಿಮ್ಮೆಲ್ಲರ ಜೀವನದಲ್ಲಿ ಅಪೇಕ್ಷಿತವಾದ ಎಲ್ಲ ಫಲವನ್ನು ಕೊಡುವಂತಹ ಆ ಮಂಗಲಮಯವಾದಂತಹ ಅಮೃತವೃಷ್ಟಿ ಅದು. ಆ ದೃಷ್ಟಿಯಲ್ಲಿ ಸೇವೆಯನ್ನು ಮಾಡಬೇಕು, ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅನ್ನುವಂತಹ ಒಂದು ದೃಢವಾದ ಸಂಕಲ್ಪವನ್ನು ಎಲ್ಲ ಯುವಕರು ಯುವತಿಯರು ವಿಶೇಷವಾಗಿ ಮಾಡಬೇಕು. ಇದರ ಜೊತೆಗೆ ಹಿರಿಯರು, ಗುರುಗಳು, ದೊಡ್ಡವರು, ಬಂಧುವರ್ಗದ ಹಿರಿಯರೆಲ್ಲ ಅವಶ್ಯವಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ತತ್ವ. ಅದನ್ನು ಶ್ರೀಮದ್ ಭಾಗವತ ತಿಳಿಸ್ತದೆ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾನ್ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯಃ ಸಮುಪೇತ ಮೃತ್ಯುಂ. ದಾಖಲು ಮಾಡಿದ್ದು ವೇದವ್ಯಾಸದೇವರು. ಈ ಶ್ಲೋಕವನ್ನು ಉಪದೇಶ ಮಾಡಿದ್ದು ವೃಷಭನಾಮಕ ಪರಮಾತ್ಮ, ಹೇಳಿದ್ದು ದೇವರು, ಅದನ್ನು ಬರೆದದ್ದು ದೇವರು. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ತಾನೇ ತಂದೆ ತಾಯಿ ಗುರು ಸರ್ವಸ್ವ ಆಗಿ ದೇವರು ಅದರ ಪರಿಭಾಷೆಯನ್ನು ಹೇಳ್ತಾನೆ. ಇದರ ಮೇಲೆ ಇನ್ನು ಅಥೆಂಟಿಕ್ಕಾಗಿ ಯಾರು ಗುರು, ಯಾರ ತಂದೆ, ಯಾರ ತಾಯಿ ಅಂತ ಹೇಳೋ ವ್ಯಕ್ತಿ ಪ್ರಪಂಚದೊಳಗೆ ಇನ್ನೊಬ್ಬರಿಲ್ಲ. ಪ್ರಪಂಚದ ವಿಧಾತ ಪರಮಾತ್ಮ ಅದರ ಡೆಫಿನೇಷನ್ ಹೇಳ್ತಾನೆ. ಏನಿದ್ರೆ ಅವನು ಗುರು, ಏನಿದ್ರೆ ಅವನು ನಿಜವಾದ ತಂದೆ, ಎಲ್ಲರಿಗೂ ಸೇರಿಸಿ ಒಂದೇ ಹೇಳ್ತಾನೆ, ನಮೋಚಯೇದ್ಯಃ ಸಮುಪೇತ ಮೃತ್ಯುಂ. ಯಹ ಸಮುಪೇತ ಮೃತ್ಯುಂ ಮೋಚಯೇತ್ ಸಹ ಗುರು, ಸಹ ಪಿತಾ, ಸಹ ಸಾ ಮಾತಾ, ಸಾ ಜನನಿ. ದೇಹ ಕೊಟ್ಟ ಮಾತ್ರಕ್ಕೆ ತಂದೆ ತಾಯಿ ಅಂತ ಅನಿಸಿಕೊಳ್ಳೋದಿಲ್ಲ. ಏನೋ ಒಂದೆರಡು ಅಕ್ಷರ ಹೇಳಿದ ಮಾತ್ರಕ್ಕೆ ಗುರು ಅಂತ ಅನಿಸಿಕೊಳ್ಳೋದಿಲ್ಲ. ಹೇಗೋ ದೇಹದ ಸಂಬಂಧ ಇದೆ ಎಂದ ಮಾತ್ರಕ್ಕೆ ಬಂಧು ಬಳಗ ಅಂತ ಅನಿಸಿಕೊಳ್ಳೋದಿಲ್ಲ. ಎಲ್ಲ ಅಲ್ಲ ಅಲ್ಲ ಅಂದರೆ ಇನ್ನೇನಾದರೆ ಆಗಬಹುದು, ಒಂದೇ ಆಗಬೇಕು. ವ್ಯಕ್ತಿ ಏನು ದುಃಖ ಪಡ್ತಾ ಇರ್ತಾನೆ, ಸಂಸಾರದಲ್ಲಿ ಸಾಕಷ್ಟು ದುಃಖಗಳಿವೆ, ಕಷ್ಟಗಳಿವೆ. ಈ ಸಂಸಾರದಲ್ಲಿ ಅನುಭವಿಸುವ ಕಷ್ಟಗಳು, ನಷ್ಟಗಳು, ದುಃಖಗಳು, ಇವುಗಳ ಪರಿಹಾರಕ್ಕೇನು ದಾರಿ ಅಂತ ತೋರಿಸಬೇಕು. ಆ ರೀತಿ ಅವನು ನಡೆಯೋದಕ್ಕೆ ಸಹಾಯ ಮಾಡಬೇಕು, ಅದಕ್ಕೆ ಅಡ್ಡಿಯಾಗಬಾರದು. ಸಂಸಾರವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ, ಅನುಭವಿಸುವ ಕಷ್ಟ ನಷ್ಟಗಳನ್ನು ಕಳೆದುಕೊಳ್ಳುವುದಕ್ಕೆ ದಾರಿ ಏನು ಅಂತ ತಾವು ತೋರಿಸಬೇಕು. ಆ ದಾರಿಯಲ್ಲಿ ನಡೆಯುವಂತೆ ಅವನಿಗೆ ಪ್ರೇರಣೆ ನೀಡಿ ನಡೆಸಬೇಕು. ಅವನು ತಾನು ಒಳ್ಳೆಯ ಬುದ್ಧಿಯಿಂದ ಇನ್ನೊಬ್ಬರ ಉಪದೇಶದಿಂದ ನಡೀತಾ ಇದ್ದರೆ ಅದಕ್ಕೆ ಅಡ್ಡಿಯಂತೂ ಮಾಡಲೇಬಾರದು. ಈ ರೀತಿ ಯಾರು ಅವನನ್ನು ಮೋಕ್ಷ ಮಾರ್ಗದಲ್ಲಿ ನಡೆಯುವುದಕ್ಕೆ, ದುಃಖಗಳನ್ನೆಲ್ಲ ಕಳೆದುಕೊಂಡು ಪರಮ ಸುಖದ ಮಾರ್ಗದಲ್ಲಿ ನಡೆಯುವುದಕ್ಕೆ
ಉಪದೇಶ ಮಾಡೋದಿಲ್ಲ ಅವರು ನಿಜವಾದ ಅರ್ಥದ ತಂದೆ ತಾಯಿ ಅಲ್ಲ. ಸಹಜವಾಗಿಯೇ ಜೋರಾಗಿ ಕೆಮ್ಮುತ್ತಾ ಇರ್ತಾನೆ, ಸೀನ್ತಾ ಇರ್ತಾನೆ ಮಗ. ಒಳ್ಳೆ ಚಳಿಗಾಲ, ಮೊದಲೇ ಕೆಮ್ಮು ನೆಗಡಿ ಕಫ ಆಗಿ ಒದ್ದಾಡ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಬಾಬಾ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೇನೆ ಅಂತ ಐಸ್ ಕ್ರೀಮ್ ಕೊಡಿಸಿ ತಿನ್ನಿಸ್ತಾ ಇದ್ದರೆ ಅಕ್ಕಪಕ್ಕದಲ್ಲಿರುವ ಹಿರಿಯರು ಪುಟ್ಟ ಮಗುವಿಗೆ ಐಸ್ ಕ್ರೀಮ್ ಕೊಡಿಸುವ ತಾಯಿಗೆ ಏನಂತಾರೆ, ನೀನೆಂಥ ತಾಯಿ ಅಂತ ಅಂತಾರೋ ಇಲ್ವ? ಏನು ಬುದ್ಧಿ ಇದೆಯಾ ನಿನಗೆ? ತಾಯಿ ಅಂತಾರ ನಿನಗೆ? ಯಾವ ಸಂದರ್ಭದಲ್ಲಿ ಮಗುವಿಗೆ ಏನು ಕೊಡಬೇಕು ಅಂತ ಗೊತ್ತಿಲ್ಲ. ಮನೆಯಲ್ಲಿರುವ ಅಜ್ಜಿ ಅಜ್ಜ ಯಾರಾದರೂ ಇದ್ದರೆ ಬೈತಾರ ಇಲ್ಲೋ? ಏನಂತಾರೆ, ನೀನೇನು ತಾಯಿಯ, ಇಷ್ಟು ತಿಳಿಯೋದಿಲ್ಲ ನಿನಗೆ ಅಂತ. ತಾಯಿನೇ ಅವಳು, ತಾಯಿ ಅಲ್ವಾ? ತಾಯಿನೇ. ಆದರೆ ಮಗು ಕಷ್ಟದಲ್ಲಿದ್ದಾಗ ಆ ಕಷ್ಟವನ್ನು ಪರಿಹಾರ ಮಾಡುವ ದಾರಿಯನ್ನು ತೋರಿಸಬೇಕೇ ಹೊರತು ಇನ್ನಷ್ಟು ಕಷ್ಟಪಡುವಂತೆ ಮಾಡಿದರೆ ನೀನೇನು ತಾಯಿಯ ಅಂತ ಅಂತಾರೋ ಇಲ್ವೋ? ದೇವರಂದ, ಹಾಗಾದರೆ ಅನಾರೋಗ್ಯ ಇದ್ದಾಗ ಸರಿಯಾಗಿ ಪಥ್ಯೆಯನ್ನು ಮಾಡಿಸದೆ ಅಪಥ್ಯ ಆಹಾರವನ್ನು ನೀಡಿದರೆ ತಾಯಿಯಲ್ಲ, ಅವನು ತಂದೆಯಲ್ಲ. ಒಳ್ಳೆ ಅಭ್ಯಾಸವನ್ನು ಮಾಡಬೇಕು, ಆ ರೀತಿ ಚೆನ್ನಾಗಿ ವಿದ್ಯೆಯನ್ನು ಕಲಿಸಿಕೊಟ್ಟು ಅವನನ್ನು ತಪ್ಪು ಮಾಡದೇ ಇದ್ದಂತೆ ತಿದ್ದಬೇಕಾದ ಗುರು ಅವನೇ ನೀನು ಆಟ ಆಡು, ಅಭ್ಯಾಸ ಮಾಡೋ ಅವಶ್ಯಕತೆ ಏನಿಲ್ಲ, ಮಜಾ ಮಾಡು ಅಂತ ಕಳಿಸಿದರೆ ನೀನೆಂಥ ಗುರು ಅಂತ ಬೈತಾರೋ ಇಲ್ವೋ? ಹಾಗಾದರೆ ಒಂದು ಸಣ್ಣ ಐಸ್ ಕ್ರೀಮ್ ಕೊಟ್ಟರೆ ಅದದ್ದು ಆಗಬಹುದೇನು? ಬಹಳ ಅಂದರೆ ಇನ್ನಷ್ಟು ಹೆಚ್ಚು ನೆಗಡಿ ಬರ್ಬೋದು, ಬಹಳ ಅಂದರೆ ಜ್ವರ ಬರ್ಬೋದು, 4 ದಿವಸಕ್ಕೆ ಆರಾಮಾಗತ್ತೆ ಅಷ್ಟೇ. ಆದರೆ ಈ ಸಂಸಾರವೆಂಬ ರೋಗ ಇದೆಯಲ್ಲ, ಇದು ಬಹಳ ದೊಡ್ಡ ರೋಗ. ಇಂತಹ ದೊಡ್ಡದಾದ ರೋಗದೊಳಗೆ ಮತ್ತೆ ಇನ್ನಷ್ಟು ರೋಗವನ್ನು ಉಲ್ಬಣ ಮಾಡುವಂತಹ ಉಪದೇಶವನ್ನೇ ಮಾಡ್ತಾ ಇದ್ದರೆ, ಇಲ್ಲಿ ಹೇಗೆ ಅಜ್ಜ ಅಜ್ಜಿ ಬೈತಾರೆ, ಆ ಎಲ್ಲರ ಅಜ್ಜ ಅಜ್ಜಿ ಪ್ರಪಿತಾಮಹ ಆ ಭಗವಂತ ಅವನು ಕುಳಿತು ಬೈತಾ ಇದ್ದಾನೆ. ಗುರುರ್ ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್. ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆಯಂದರು ಅಥವಾ ಹೆಣ್ಮಕ್ಳಿಗೆ ನೀವು ಬೈಬೋದು, ಏನು ಕೆಲಸ ಮಾಡ್ತೀವಿ, ಸರಿಯಾಗಿ ಮಕ್ಕಳು ನೋಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ. ಆ ದೇವರಿಗೆ ಎಷ್ಟು ಮಕ್ಕಳು, ಎಷ್ಟು ಸೊಸೆಯಂದರು, ಏನು ಮೊಮ್ಮಕ್ಕಳು, ಎಲ್ಲರನ್ನೂ ಕೂಡಿಸಿ ಒಂದೇ ಲಾಟೊಳಗೆ ಕೂಡಿಸಿ ಮೇಲೆ ಕುಳಿತು ಉಪದೇಶ ಮಾಡ್ತಾ ಇದ್ದಾನೆ. ನೀವೆಂಥ ಗುರುಗಳು, ಎಂಥ ಅವ್ವಂದರು, ಎಂಥ ಅಪ್ಪಂದರು, ಎಂಥ ಬಳಗ ನೀವು. ಗುರುರ್ನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀನ ಸಸ್ಯಾತ್. ಮೊದಲೇ ಒದ್ದಾಡುವಂತಹ ಈ ಸಂಸಾರದೊಳಗೆ ಮುಳುಗಿ ನಾನು ನನ್ನದು ಅನ್ನುವ ಅಹಂಕಾರದೊಳಗೆ ಕಷ್ಟಪಡುವವರಿಗೆ ವಿವೇಕವನ್ನು ಬೋಧನೆ ಮಾಡಬೇಕು. ಸ್ವಾರ್ಥವನ್ನು ತ್ಯಾಗ ಮಾಡಿ ಪರೋಪಕಾರಕ್ಕಾಗಿ ಜೀವನವನ್ನು ಮೀಸಲಿಡಿ, ಧರ್ಮವನ್ನು ಮಾಡಿ ಸಜ್ಜನರ ಜೊತೆಗೆ ಇರಿ, ಒಳ್ಳೆಯ ಉಪದೇಶಗಳನ್ನು ಮಾಡಿ ಸನ್ಮಾರ್ಗದಲ್ಲಿ ತರುವುದನ್ನು ಬಿಟ್ಟು ಅವರ ಮತ್ತಷ್ಟು ಆಟಪಾಠಗಳಲ್ಲಿ ಲೌಕಿಕವಾದಂತಹ ಆಶೆ ಆಕಾಂಕ್ಷೆಗಳನ್ನೇ ಹೆಚ್ಚೆಚ್ಚು ಹುಟ್ಟಿಸ್ತಾ ಇನ್ನಷ್ಟು ಹೆಚ್ಚು ಸ್ವಾರ್ಥವನ್ನು ದೃಢ ಮಾಡ್ತಾ ಅವನೇನೋ ಪಾಪ ಕೊಡಬೇಕು ಅಂತ ಹೊಂಟಿರ್ತಾನೆ. ಒಳ್ಳೆ ಕೆಲಸ ಮಾಡೋಣ, 4 ಜನರ ಜೊತೆಗೆ, ಅದೆಲ್ಲ ತೊಗೊಂಡು ಏನು ಮಾಡ್ತಿದ್ದೆ, ಅವರಿಗೆಲ್ಲ ಕೊಟ್ಟೇನು ಮಾಡ್ತೀವಿ, ನೀ ಇಟ್ಕೋ ಸಾಕು. ಇರ್ತಾರೆ ಅವ್ರವ್ರಿಗೆ ಅವ್ರು ಕೊಡೋರು ಬೇರೆ ಇರ್ತಾರೆ. ಎಲ್ಲರಿಗೂ ಕೊಟ್ಟೇನು ಭಾಳ ದೊಡ್ಡ ಇಷ್ಟನ ತೋರಿಸಿ ಸಾಕು, ಕುಕ್ಕರ್ಸ್ ಅಂತಾರೆ. ಮತ್ತೆ ಯಾಕೆ? ಇವತ್ತು ಅವನು ಒಂದನ್ನು ತಿನ್ನುವಾಗ 4 ಜನರಿಗೆ ಕೊಟ್ಟು ತಿಂದ ಅಂದರೆ ಇನ್ನೂ ದೊಡ್ಡವನಾದಾಗ ತಾನು ಗಳಿಸಿದ್ದನ್ನು ಇನ್ನು 10 ಜನರಿಗೆ ಕೊಟ್ಟು ತಾನು ಭೋಗ ಮಾಡುವಂತಹ ಒಂದು ವಿಶಾಲವಾದ ಹೃದಯ ಬರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರಚೋದನೆಯನ್ನು ಮಾಡಬೇಕು. ಆ ರೀತಿ ದಾನವೋ ಧರ್ಮವೋ ಸೇವೆಯೋ ಯಾವುದೇ ರೀತಿಯಿಂದ ಅವನು ಸನ್ಮಾರ್ಗದಲ್ಲಿ ಇರುವಂತೆ ಪ್ರಚೋದನೆ ಮಾಡಿ ನೇರವಾಗಿ ಅಥವಾ ಪರಂಪರೆಯ ಅವನು ಮಾಡುವ ಕಾರ್ಯ ಅದು ಅವನನ್ನು ಈ ಸಂಸಾರದಿಂದ ಮೋಚನೆ ಮಾಡುವುದಕ್ಕೆ, ದುಃಖದಿಂದ ಮೋಚನೆ ಮಾಡುವುದಕ್ಕೆ, ಮೊದಲು ಈ ಸಂಸಾರದಲ್ಲಿರುವ ದುಃಖವನ್ನು, ಈ ಜೀವನದಲ್ಲಿರುವ ದುಃಖವನ್ನು ಕಳೆದುಕೊಳ್ಳೋದಕ್ಕೆ, ಆಮೇಲೆ ಈ ಸಮಗ್ರ ಸಂಸಾರವನ್ನೇ ಕಳೆದುಕೊಳ್ಳುವುದಕ್ಕೆ ಯಾವುದು ದಾರಿ
ಅದನ್ನು ತೋರಿಸ್ತಾ ಇದ್ದರೆ ಅವರು ನಿಜವಾದ ತಂದೆ ನಿಜವಾದ ತಾಯಿ ಅಂತ ವೃಷಭನಾಮಕ ಪರಮಾತ್ಮ ಹೇಳಿದ್ದರಿಂದ ಎಲ್ಲ ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಗುರುಗಳಿಗೆ ಈ ಜವಾಬ್ದಾರಿ ಬಹಳ ದೊಡ್ಡದಾಗಿದೆ. ನಾವು ಆಜ್ಞೆ ಮಾಡಿದ್ದನ್ನು ಮಕ್ಕಳು ಕೇಳಬೇಕು ಅಂತ ಸ್ವಾಮಿಗಳು ಹೇಳಿದರು ಅಂತ ಇಷ್ಟೇ ಸಂತೋಷಪಟ್ಟು, ನಾನು ಹೇಳಿದ್ದಿಲ್ಲ, ನಾವು ಹೇಳಿದ್ದನ್ನು ಕೇಳಬೇಕು ಅಂತ ನಿಮಗೆ ಹಠ ಮಾಡಿ 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 ಏಕಾದಶಿ ಮಾಡ್ತೀನಿ ಅಂತ ಎಷ್ಟು ಮಂಡತನ ಮಾಡ್ತೀನಿ. ನಾನು ಅವತ್ತೇ ಹೇಳಿದ್ದೆ, ನಾ ಏನು ಹೇಳ್ತೀನಿ ಅಷ್ಟು ಕೇಳು, ಅದೆಲ್ಲ ಮಾಡಲಿಕ್ಕೆ ಹೋಗಬೇಡ. ಈಗ ಹೇಳಿದ್ದಾರೆ ಸ್ವಾಮಿಗಳು, ಗುರು ದೊಡ್ಡವರು ಹೇಳಿದ್ದನ್ನು ಕೇಳಬೇಕು ಅಂತ. ಚೆನ್ನಾಗಿ ಫಲಾರ ಹೊಡಿ, ಉಪ್ಪಿಟ್ಟು ತಿನ್ನು, ಕಿಚಡಿ ತಿನ್ನು, ಏನೇನೇನೇನೇನೂ ಆಗೋದಿಲ್ಲ ಅಂತ. ಇಂಥ ಆಜ್ಞೆ ಮಾಡೋ ಸಾಹಸ ಮಾಡಲಿಕ್ಕೆ ಹೋಗಬೇಡಿ. ಧರ್ಮವನ್ನು ಮಾಡುವುದಕ್ಕೆ ಪ್ರೋತ್ಸಾಹನವನ್ನು ಕೊಡಿ. ತಪ್ಪು ಮಾಡಿದಾಗ ಅದನ್ನು ತಿದ್ದಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ಆಜ್ಞೆಯನ್ನು ಮಾಡಿ. ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ಅವಶ್ಯವಾಗಿ ಆಜ್ಞೆಯನ್ನು ಮಾಡಿ, ಅದು ಮಂಗಲವೇ. ಅಂತಹ ಒಳ್ಳೆಯ ಆಜ್ಞೆಗಳನ್ನು ಮಾಡಬೇಕು. ಪಾಠಕ್ಕೆ ಹೋಗಿ ಏನು ಮಾಡ್ತಿದ್ದಿ, ಓದೇನು ಮಾಡ್ತಿದ್ದಿ, ಬರೋದೇನು ಮಾಡ್ತಿದ್ದಿ, ಇಷ್ಟೆಲ್ಲ ಉಪವಾಸ ವನವಾಸ ಯಾಕೆ, ವಯಸ್ಸಾದ ಮೇಲೆ ಮಾಡಬೇಕು, ನಾವೇ ಕೂತೀವಿ, ನಮ್ಮ ಮುಂದೆ ನೀ ಏನು ಮಾಡ್ತೀವಿ, ಎಂತೆಂಥವರೋ ಉಳ್ಳಾಡಿ ಹೋಗಿದ್ದಾರೆ, ನೀನು ಭಾಳ ದೊಡ್ಡ ಇಷ್ಟನ್ನು ತೋರಿಸ್ತೀವಿ ಅಂತ ಈ ಥರ ಎಲ್ಲ ಹೇಳಿ ಡಿಸ್ಕರೇಜ್ ಮಾಡುವ, ಧರ್ಮಕ್ಕೆ ಡಿಸ್ಕರೇಜ್ ಮಾಡುವಂತಹ ಆಜ್ಞೆಗಳನ್ನು ಯಾರೂ ಮಾಡಬೇಡಿ. ಪ್ರಾಯ ಯಾರೂ ಆ ತರಹ ಮಾಡುವವರಿಲ್ಲ ಅನ್ನುವ ವಿಶ್ವಾಸ ಇದೆ. ಆದರೆ ಭಗವಂತ ಆ ರೀತಿ ನಮ್ಮೆಲ್ಲರ ಅಪ್ಪ ಆ ಪರಮಾತ್ಮ ಆ ರೀತಿ ಆಜ್ಞೆಯನ್ನು ಮಾಡಿದ್ದಾನೆ. ಅದನ್ನು ನಾವು ಪರಿಪಾಲನೆ ಮಾಡಬೇಕು. ಅರ್ಥ ಮಾಡಿಕೊಳ್ಳಿ, ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲನೆ ಮಾಡುವುದು ಅವಶ್ಯಕ. ಯಾಕೆ ಅಂದರೆ ಅವರು ಅಷ್ಟು ಉಪಕಾರವನ್ನು ನಮಗೆ ಮಾಡ್ತಾ ಬಂದಿದ್ದಾರೆ ಅಂದಮೇಲೆ ನಾವು ಕೃತಜ್ಞರಾಗಿರಬೇಕು ಅಂತ. ಹೀಗಿದ್ದ ಮೇಲೆ ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡುವ ಮಹತ್ವ ಎಷ್ಟಿದೆ ಅಂತ ಇದರಿಂದ ನೀವು ಕ್ಯಾಲ್ಕುಲೇಟ್ ಮಾಡಿ ಅರ್ಥ ಮಾಡಿಕೊಳ್ಳಿ. ಒಂದು ಜೀವನದಲ್ಲಿ ಕೆಲವು ವರ್ಷಗಳವರೆಗೆ ಚಿಕ್ಕಂದಿನಲ್ಲಿ ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡಿ ಅವರಿಗೆ ನಾವು ಕೃತಜ್ಞರಾಗಿರಬೇಕು. ಉತ್ತರಾರ್ಧದಲ್ಲಿ ಇಂತಾದರೆ ಒಂದು ಜನ್ಮ ಅಲ್ಲ, ಎರಡು ಜನ್ಮ ಅಲ್ಲ, ಅನಾದಿ ಕಾಲದಿಂದ ಕೋಟಿ 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 ಜನ್ಮಗಳನ್ನು ಪಡೆದಿದ್ದೇವೆ. ಪ್ರತಿ ಜನ್ಮದಲ್ಲಿಯೂ ನಮಗೆ ಶರೀರವನ್ನೂ ಕೊಟ್ಟು, ತಂದೆ ತಾಯಿಗಳನ್ನೂ ಕೊಟ್ಟು, ಅವರ ಮೂಲಕ ಒಳಗಿದ್ದು ತಾನೇ ಶರೀರವನ್ನು ನಿರ್ಮಾಣ ಮಾಡಿ, ಪ್ರತಿಯೊಂದು ಜೀವನದಲ್ಲಿಯೂ ಪ್ರತಿಯೊಂದು ಯೋನಿಯಲ್ಲಿಯೂ ಯಾವ ತರಹದ ಆಹಾರ ಬೇಕು, ಎಂಥ ಪರಿಸರ ಬೇಕು, ಅದೆಲ್ಲವನ್ನೂ ಸೃಷ್ಟಿ ಮಾಡಿಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾನೆ. ಇನ್ನು ಅನಂತ ಕಾಲದವರೆಗೂ ರಕ್ಷಣೆ ಮಾಡ್ತಾನೆ. ಎಷ್ಟು ತಾರತಮ್ಯದಲ್ಲಿ ವ್ಯತ್ಯಾಸ ಇದೆ ಅರ್ಥ ಮಾಡಿಕೊಳ್ಳಿ. ಒಂದೇ ಜನ್ಮದ ಕೆಲವೇ ಕಾಲದ ಉಪಕಾರ, ಅಷ್ಟಕ್ಕೆ ಅವರ ಮಹತ್ವ ಇಷ್ಟಿದ್ದರೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮಾಡುವ ಅನಂತ ಉಪಕಾರ ಭಗವಂತನದು ನಮಗಿರುವಾಗ ಅಂಥ ಪರಮಾತ್ಮನಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು, ಅವನ ಆಜ್ಞೆಯನ್ನು ಎಷ್ಟು ಶ್ರದ್ಧೆಯಿಂದ ಪರಿಪಾಲನೆ ಮಾಡಬೇಕು, ಇದನ್ನು ಅರ್ಥ ಮಾಡಿಕೊಳ್ಳಿ. ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ, ನೀನು ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಬೇಕಾದ್ದು ಹೇಳ್ತಾರೆ. ನಾವು ಯಾಕೆ ಮಾಡಬೇಕು ಅಂದರೆ, ಶಾಸ್ತ್ರ ಅಂದರೆ ಬೇರೆ ಏನಲ್ಲ, ಅದು ನಮ್ಮಪ್ಪನ ಆಜ್ಞೆ, ನಮ್ಮ ತಾಯಿಯ ಆಜ್ಞೆ, ನಮ್ಮ ಗುರುವಿನ ಆಜ್ಞೆ. ಅನಾದಿ ಅನಂತ ಕಾಲದಲ್ಲಿ ನಮಗೆ ಹಿತ ಮಾಡುವ, ಉಪಕಾರ ಮಾಡುವ, ಯಾವುದರಿಂದ ಹಿತವಾಗತ್ತೆ ಅಂತ ಸ್ಪಷ್ಟವಾಗಿ ತಿಳಿದು ನಮಗೆ ಉಪದೇಶವನ್ನು ಪ್ರೀತಿಯಿಂದ ಮಾಡುವ ಭಗವಂತನ ಆಜ್ಞೆಯೇ ಶಾಸ್ತ್ರ, ಬೇರೆ ಏನಲ್ಲ. ಅಂತಹ ಶಾಸ್ತ್ರದೊಳಗೆ ಹೇಳಿದ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು ಅನ್ನುವ ಸಂಕಲ್ಪವನ್ನು ನಾವು ಮನಸ್ಸಿನಲ್ಲಿ ಮಾಡಿದರೆ ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಮಾಡಿದಂತೆ, ದೊಡ್ಡ ಪರಿವರ್ತನೆಯನ್ನು ತಾನು ಮಾಡಿಕೊಂಡಂತೆ. ಆ ಮಾರ್ಗದಲ್ಲಿ ನಡೆದರೆ ಗಚ್ಚನ್ ನಿಮೀಲ್ಯವ ನೇತ್ರೆ ನ ಸ್ಖಲೇತ್ ನ ಪತೇದಿಹ. ಕಣ್ಣು ಮುಚ್ಚಿ ಓಡಿದರೂ ಕೂಡ ಈ ಮಾರ್ಗದಲ್ಲಿ ಎಡುವುದಿಲ್ಲ, ಬೀಳೋದಿಲ್ಲ. ಅಂತಹ ಶ್ರೇಷ್ಠವಾದ ರಾಜಮಾರ್ಗ ಅಂದರೆ ಈ ಶಾಸ್ತ್ರದ ಮಾರ್ಗ ಎಂಬುದಾಗಿ ನಾವು ಶಾಸ್ತ್ರದಿಂದ ತಿಳಿಯುತ್ತೇವೆ. ಆ ದೃಷ್ಟಿಯಲ್ಲಿ ನೀವೆಲ್ಲ ಧರ್ಮ ಮಾರ್ಗದಲ್ಲಿದ್ದೀರಿ. ಇನ್ನಷ್ಟು ವಿಶೇಷವಾಗಿ ಅದರಲ್ಲಿಯೂ ಎಲ್ಲ ಉಪನಯನವನ್ನು ಮಾಡಿಕೊಂಡಂತಹ ಎಲ್ಲ ಯುವಕರು ಸಂಧ್ಯಾವಂದನವನ್ನು ಮಾಡುವಾಗ ಮಾಡಲೇಬೇಕು.
ಮಾಡುವಾಗ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾ ವಿಶೇಷವಾಗಿ ಗಾಯತ್ರಿಯ ಜಪವನ್ನು ಮಾಡಿ. ಬಹಳ ದೊಡ್ಡದಾದಂತಹ ಸಿದ್ಧಿ. ಎಲ್ಲ ತರಹದ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ದೂರ ಮಾಡಿ ನಿರ್ಮಲವಾದ ಶಾಂತವಾದ ಮನಸ್ಸನ್ನು ಕೊಡುವಂತಹ ಸಾಮರ್ಥ್ಯ ಗಾಯತ್ರಿ ಮಂತ್ರಕ್ಕೆ ಇದೆ. ಮನಸ್ಸಿನಲ್ಲಿರುವ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡುವಂತಹ ಸಾಮರ್ಥ್ಯವೂ ಗಾಯತ್ರಿ ಮಂತ್ರಕ್ಕೆ ಇದೆ. ಉತ್ತಮವಾದ ಬುದ್ಧಿಶಕ್ತಿಯನ್ನು ಕೊಡುತ್ತದೆ, ಆರೋಗ್ಯವನ್ನು ಕೊಡುತ್ತದೆ, ಎಲ್ಲರಲ್ಲಿಯೂ ಒಂದು ಏಕ ಮನಸ್ಸನ್ನು ಕೊಡುತ್ತದೆ, ಮಾನಸಿಕವಾದಂತಹ ವ್ಯತ್ಯಾಸಗಳನ್ನೆಲ್ಲ ದೂರ ಮಾಡುತ್ತದೆ. ಬಂಧು ಬಳಗದವರು, ಇಷ್ಟ ಮಿತ್ರರು ಎಲ್ಲರೂ ಒಗ್ಗಟ್ಟಿನಿಂದ ಬಾಳುವಂತಹ ಒಂದು ವಿಶೇಷವಾದ ಪ್ರಚೋದನೆಯನ್ನು ಬುದ್ಧಿಗೆ ಭಗವಂತ ನೀಡುತ್ತಾನೆ. ಎಲ್ಲಕ್ಕೂ ಮೇಲಾಗಿ ಇನ್ನೂ ಹೆಚ್ಚಿನ ಶಾಸ್ತ್ರದ ಪರಿಜ್ಞಾನವನ್ನು ಪಡೆದು ಭಗವಂತನ ಪ್ರೀತಿಯನ್ನು ಸಾಧಿಸುವುದಕ್ಕೆ ಆ ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾದ ಉಪಾಯ. ಹೆಜ್ಜೆ ಹೆಜ್ಜೆಗೆ ನಮಗೆ ಸತ್ಕಾರ್ಯಗಳಿಗೆ ಬರುವ ವಿಘ್ನಗಳಿಗೆ ಮೂಲ ಕಾರಣ, ನಮ್ಮ ದುಃಖಗಳಿಗೆ ಮೂಲ ಕಾರಣ ಮಾಡಿದ ಪಾಪಗಳು. ಪಾಪಗಳಿಗೆಲ್ಲ ಇರುವಂತಹ ಶ್ರೇಷ್ಠ ಹಾಗೂ ಸುಲಭ ಪ್ರಾಯಶ್ಚಿತ್ತ ಅಂದರೆ ಗಾಯತ್ರಿ. ಅತೀ ಶ್ರೇಷ್ಠವಾದದ್ದು, ಆದರೆ ಅತೀ ಸುಲಭವಾದದ್ದು. ಒಂದು ತಿಂಗಳು ಉಪವಾಸ ಮಾಡಿಬಿಡಿ ಪೂರ್ಣ, ಇಂಥ ಎಲ್ಲ ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ. ನೂರಾರು ಪ್ರಾಣಾಯಾಮಗಳನ್ನು ಮಾಡಿ ಚಳಿಯಲ್ಲಿ ಸ್ನಾನವನ್ನು ಮಾಡೋದು, ಇದ್ಯಾವುದೂ ನಮಗಾಗದೇ ಇದ್ದರೂ ಕೂಡ ಅತ್ಯಂತ ಸುಲಭವಾಗಿ ಮಾಡಿದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಕೇವಲ ಒಂದು ಗಾಯತ್ರಿಯಿಂದ. ಅಂತಹ ಗಾಯತ್ರಿಯ ಜಪವನ್ನು 10 ಅತೀ ಕನಿಷ್ಠ ಪಕ್ಷ, ನಿತ್ಯವೂ 10 ಅಲ್ಲ, ಅನಿವಾರ್ಯವಾದಾಗ 100 ಇದು ಮಧ್ಯಮ, 1000 ಇದು ಉತ್ತಮ ಪಕ್ಷ. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ. ಆದ್ದರಿಂದ 100 ಗಾಯತ್ರಿಯ ಜಪವನ್ನು ನೀವೆಲ್ಲ ಹೇಗಾದರೂ ಸಮಯವನ್ನು ಮಾಡಿಕೊಂಡು ಸಂಧ್ಯಾವಂದನ ಕಾಲದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಮಾಡಿದರೆ ನೀವು ಮನಸ್ಸಿನಲ್ಲಿ ಅಂದುಕೊಂಡ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವಂತಹ ಕಲ್ಪವೃಕ್ಷ ಕಾಮಧೇನುವೇ ನಿಮ್ಮ ಕೈಯಲ್ಲಿದ್ದಂತೆ ಅಂತಹ ಶ್ರೇಷ್ಠವಾದ ಒಂದು ಲಾಭವನ್ನು ಗಾಯತ್ರಿ ಮಂತ್ರದಿಂದ ನೀವು ಪಡೆದುಕೊಳ್ತೀರಿ. ಏನು ಪಡೆದುಕೊಂಡಿದ್ದೀರಿ ಅಂತ ನೀವೇ ಹೇಳ್ತೀರಿ. ನೀವು ಅದನ್ನು ಜಪವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವುದಕ್ಕೆ ಪ್ರಾರಂಭ ಮಾಡಿ, ನಾಳೆಯಿಂದಲೇ ಪ್ರಾರಂಭ ಮಾಡಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದರಂತೆ ಎಲ್ಲ ಯುವತಿಯರು ವಿಶೇಷವಾಗಿ ಭಗವಂತನ ವಿಶೇಷವಾದ ಮಹಿಮೆಗಳನ್ನು ಕೊಂಡಾಡುವ ದೇವರ ನಾಮಗಳನ್ನು ಸುಳಾದಿಗಳನ್ನು ನಿತ್ಯದಲ್ಲಿ 1-2 ಹೇಳಿ ಸಾಕು. ಬೇರೆ ಎಲ್ಲ ಹೆಚ್ಚಿನ ಸಾಧನೆಯನ್ನೆಲ್ಲ ಹಂತ ಹಂತವಾಗಿ ಮಾಡ್ತಾ ಹೋಗಿ. ಮೊದಲು ಒಂದಾದರೂ ಸುಳಾದೆಯನ್ನು ನಿತ್ಯದಲ್ಲಿ ನರಸಿಂಹ ಸುಳಾದೆಯನ್ನು ಹೇಳುತ್ತೇವೆ. ಶ್ರೀಮದಾಚಾರ್ಯರ ಮಧ್ವನಾಮ ನರಸಿಂಹ ಸುಳಾದಿ 2 ಹೇಳ್ತೇವೆ. ಹರಿ ವಾಯು ಇಬ್ಬರ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಂಡು ನಾವು ನಮ್ಮ ಎಲ್ಲ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತೇವೆ ಅಂದರೆ ನಿಮ್ಮ ಅಧ್ಯಯನದಲ್ಲಿಯೂ ಉದ್ಯೋಗದಲ್ಲಿಯೂ ಸಾಧನೆಗಳಲ್ಲಿಯೂ ಹಾಗೂ ಸಾಂಸಾರಿಕ ಜೀವನದಲ್ಲಿಯೂ ಎಲ್ಲದರಲ್ಲಿಯೂ ಉತ್ತಮವಾದಂತಹ ಶ್ರೀರಕ್ಷೆ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮ್ಮೆಲ್ಲರಿಗೆ ಇರ್ತದೆ. ವಿಶೇಷವಾಗಿ ವಾಯುದೇವರ ಕೃಪೆ ಇರ್ತದೆ. ಆ ರೀತಿಯ ಸಾಧನೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿ ಆ ಕಾರ್ಯದಲ್ಲಿ ಎಲ್ಲ ಯುವಕ ಯುವತಿಯರು ವಿಶೇಷವಾಗಿ ಪ್ರವೃತ್ತರಾಗಬೇಕು. ನಿಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ಭಗವಂತ ವಾಯುದೇವರು ಗುರುಗಳು ಯಶಸ್ಸನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.